ವಾಲ್ ಪೋಸ್ಟರ್ ಅನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ. ಗೊತ್ತಾಯ್ತಾ ನಾನ್ ಯಾರು ಅಂತ? ನಾಗರಿಕ. ನನ್ನ ಅವನು ಇಲ್ಲಿ ಅನ್ಸೋದ, ಇನ್ಯಾವನ್ ಬಂದ್ ಹರ್ದು ಹಾಕ್ತಾನೋ ಅಂತ ಹೆದರಿಕೆ. ಜೀವನ ಪೂರ್ತ ಬರೀ ಹೆದರಿಕೆಯಲ್ಲೇ ಕಳೆಯೋದಾಗೋಯ್ತು. ನಮ್ಮನ್ ಕಾಪಾಡೋರು ಯಾರೂ ಇಲ್ಲ. ನಿನ್ನೆ ನಮ್ಮನ್ನಾಳ್ತಿದ್ದೋರು ರಾಜ ಮಹಾರಾಜರು, ಇಂದು ನಮ್ಮನ್ನಾಳ್ತಿರೋರು ಮಂತ್ರಿ ಸಾಮಂತರು. ನಾಳೆ ಇನ್ನಂತೆಯವರು ಏನೋ ಯಾರಿಗೆ ಗೊತ್ತು. ಯಾರೇ ಬಂದ್ರು ತಪ್ಪಲೇ ಇಲ್ಲ ನಮ್ಗೆ ಆಪತ್ತು. ರಾಮ ಆಳಿದ್ರು ಅಷ್ಟೇ, ರಾವಣ ಆಳಿದ್ರು ಅಷ್ಟೇ. ಯಾರ್ ಬಂದ್ರೇನು ತಪ್ಪಿದ್ದಲ್ಲ ನಮ್ಗೆ ರಾಗಿ ಬೀಸೋದು. ಆದ್ರೂ ಈ ಆಡಳಿತದವ್ರಿಗೆ ನಮ್ಮೇಲೆ ಯಾಕಣ್ಣು? ನಾವೇನ್ ತಪ್ಪು ಮಾಡೇ ಇಲ್ದಾಗ ಪೊಲೀಸ್ಗ್ಯಾಕೋ ನಮ್ಮೇಲ್ ಕಣ್ಣು? ಜನಗಳನ್ ಕೇಳೋ ಗೈರತ್ತಿಲ್ಲ. ಪೋಸ್ಟರ್ ಕಾಗ್ದ ಅಂತ ಹರಿತಾರಲ್ಲ. ನೋಡ ಅಲ್ಲಿ ಬರ್ತಿರೋ ಹುಡುಗಿ ಲಂಗ ಜಾಕೆಟ್ ಹೆಂಗೈತೆ, ಸೊಳ್ಳೆ ಪರ್ದೆ ಬಟ್ಟೆ ಒಳಗೆ ಮೈಯೆಲ್ಲ ಕಂಡೇ ಕಾಣ್ತೈತೆ. ಹಿಂದೆ ಬರ್ತಿರೋ ಹಿಪ್ಪಿ ಜಾತಿ ಹುಡುಗರಿಗಂತೂ ಸೇರೈತೆ. ಜನಗಳ್ ಮಾಡೋ ಡ್ರೆಸ್ ನ ನೋಡಿ ಕ್ವೆಶ್ಚನ್ ಮಾಡೋ ಪೊಲೀಸ್ ಬಂದ್ರೆ ಪೇಟಗಳೆಲ್ಲ ಎಗರ್ಹೋಯ್ತಾವೆ. ಜನಗಳ್ ಜಾನ್ವಾರ್ ಆಗೋಯ್ತಾರೆ.
ಇಂಥ ರಾಗ ಸೇರಿದ್ರೇನೆ ಕಸದ ತೊಟ್ಟಿ ಮಕ್ಕಳಾಗ್ತೈತೆ. ನೀವು ಕಾಳಿದಾಸನ್ ನಾಟಕ ನೋಡಿದ್ದೀರಾ? ಅದ್ರಲ್ಲಿ ಕಾಳಿದಾಸ ಕುರುಬ್ನಾಗಿದ್ದಾಗ ರಾಗಿ ಬೀಸೋ ರಾಜ್ಯದೊಳಗೆ ರಂಗ ನೋಡಣ್ಣ ಬಲು ಕಪ್ಪು, ರಂಗಂದ್ರೆ ಪಿರಂಗಿಯವರ ರಂಗೆ ಚಂದ ಬಲು ಕೆಂಪು ಅಂತ ಅಂದಂಗೆ ಆ ಕೆಂಪು ಮೂತಿಯವರು ನೀವು ರಾಜ್ಯ ಆಳೋಕೆ ನಾಲಾಯಕ್ಕು, ಬೇಕಾದ್ರೆ ನೋಡಿ ಬಿಟ್ಕೊಡ್ತೀವಿ ಅಂತ ಬಿಟ್ಕೊಟ್ರಂತೆ ರಾಜ್ಯನ. ಈಗ ಅವ್ರು ಹೇಳಿದ್ದೆ ನಿಜ ಅನ್ನೋ ಹಾಗೆ ನಡೀತಾ ಇತ್ತಲ್ಲಪ್ಪೋ. ಅದಕ್ಕೇನ್ರಪ್ಪ, ನೀವೆಲ್ಲ ಬುದ್ಧಿವಂತರಾಗ್ಬೇಕಾದ್ರೆ ನಮ್ಮವ್ರಿಗೆ ವೋಟ್ ಕೊಡಿ. ನಮ್ಮವರು ಅನ್ನೋ ಪೋಸ್ಟ್ರು ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನಾನೇ ಈ ನಮ್ಮವರು ತಾ ಅಂತ ಕೇಳಿದ್ನ ಕೊಡೋಕೆ ನಾನು ಅಂತ ಒಬ್ರು ಬೇಕೋ ಬೇಡ್ವೋ, ಅದಕ್ಕೆ ನಾನಾದೆ. ನಾನೇನು ಇವತ್ ನೆನ್ನೆವನಲ್ಲ, ತಲಾಂತರದಿಂದ ಬಂದವನು. ನಂಗೆ ವೋಟ್ ಕೊಡಿ. ನಾನು ಅನ್ನೋ ಪೋಸ್ಟ್ರು ಲೋ ಕರಿ ಅಲ್ಲೋಡ್ದ್ಯಾ? ಯಾವ್ದೋ 3ನೇ ಪಾರ್ಟಿ ಬರ್ತಾ ಇತ್ತಲ್ಲಪ್ಪೋ. ಅವರೇ ನಮ್ಮನ್ನ ಆಡ್ಸೋ ಸೂತ್ರಧಾರರು. ನಡಿ ನಾವು ನಮ್ ರಂಗಸ್ಥಳದಲ್ಲಿ ಇದ್ಬಿಡೋಣ. ಈ ಪೋಸ್ಟ್ರೇ ನಮ್ ರಂಗಸ್ಥಳ, ಈ ಬೀದಿನೇ ನಮ್ ಥಿಯೇಟ್ರು. ಧಿತ್ತ ಜನ ತಿರುಗದ ಧಿತ್ತ ಜನ 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 ಧಿತ್ತಾಗಿರದಿ ಧಿತ್ತಾಗಿರದಿ ಧಿತ್ತ ತಾದಾಗಿರದಿ ದತ್ತಗಿರದಿ ತಾದಾಗಿರದಿ ದತ್ತಗಿರದಿ ತಾದಾಗಿರದಿ ದತ್ತಗಿರದಿ ತಾದಾಗಿರದಿ ರಾಜ ಗಜಾನನ ಮೂಷಕವಾಹನ ರಾಜ ಗಜಾನನ ಮೂಷಕವಾಹನ ರಾಜ ಗಜಾನನ ಮೂಷಕವಾಹನ ಪಾಶಾಂಕುಶಧರನೆ ಧರನೆ ಪಾಶಾಂಕುಶಧರನೆ ಎಲು ಧರಣಿ ಎಲು ದೇವ ಗಜರಾಜ ತಕತಯ್ಯೋ ಕೊಡುಮರವ ಜಣತಯ್ಯೋ ಎಲು ದೇವ ನಿಗುತಯ್ಯೋ ತದಿತೋಂ ದರ್ಗಡದೋಂ ದಿನಾತ್ತ ದರ್ಗಡದೋಂ ಪ್ರಾರ್ಥಿಸುವೆ ನಿನ್ನ ಪಾದ ಪಂಕಜವನು ಪ್ರಾರ್ಥಿಸುವೆ ನಿನ್ನ ಪಾದ ಪಂಕಜವನು ಪಾರ್ವತಿ ವರತನಯ ತನಯ ಪಾರ್ವತಿ ವರತನಯ ಎಲೋ
ಕೊಡುವನಯ್ಯ ಕೆಲ ದೇವ ಗಜರಾಜ ತಗತಯ್ಯೋ ಕೊಡುವರವ ಜಡತಯ್ಯೋ ಎಲೋ ದೇವ ಜಿಗುತಯ್ಯೋ ತಡಿತೋಂ ತಗಡತೋಂ ದಿನ ತದನ ತಗಡತೋಂ ತಾಕತ್ತು ತಗಡತೋಂ ದಿನ ತಗಡತೋಂ ತಾಕತ್ತು ತಗಡತೋಂ ದಿನ ತಗಡತೋಂ ತಾಕತ್ತು ತಗಡತೋಂ ದಿನ ತಗಡತೋಂ ದಿನ ತಗಡತೋಂ ದಿನ ತಗಡತೋಂ ದಿನ ತಗಡತೋಂ ದಿನ ಅಂಟಿಸಕೂಡದು ವಾಲ್ ಪೋಸ್ಟರನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ. ನಿನಗ್ ಜೀವ ಕೊಡೋದು ನನ್ನ ಕೆಲಸ, ಕೊಟ್ಟಿದ್ದೀನಿ. ಬದುಕೋದು ನಿನಗ್ ಬಿಟ್ಟಿದ್ದು. ಯಾಕೆ ನಮ್ ಕಾಂಪ್ಲಿಮೆಂಟರಿ ಮಹಾನ್ ಭಾವರು ಇನ್ನೂ ಬಂದಿಲ್ಲ? ನಿಧಾನವಾಗಿ ಬರಬಹುದು. ಓಹೋ, ನಾವು ನೆಟ್ ಕಾಂಪ್ಲಿಮೆಂಟರಿ ಮಹಾನ್ ಭಾವರು ಬಂದ್ಬಿಟ್ರು. ವಾಲ್ ಪೋಸ್ಟರ್ ಇದು ನಮ್ಮವ್ರದೇ ನಾಟಕ. ನಡಿ ಹೋಗುವ. ಟಿಕೆಟ್ ತಗೊಂಡೆಲ್ಲ ಕರೆಯೋಣ. ಕೆಂಪಣ್ಣ ನನ್ ತಾವ ಕಾಂಪ್ಲಿಮೆಂಟ್ರಿ ಅದೇ ಹಂಗ ನೋಡಿ. ನೀವು ಬರಪ್ಪ. ನಮಸ್ಕಾರ. ಗಮನಿಸಿ 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 ಗಮನಿಸಿ. ನಾ ಮುತ್ತುಸ್ವಾಮಿಯವರ ಪುಸ್ತಕದ ಆಧಾರದಿಂದ ಜಿ.ವಿ. ಅಯ್ಯರ್ ಬರೆದ ವಾಲ್ ಪೋಸ್ಟರ್ ಎನ್ನುವ ನಾಟಕ ನಡೆಯುತ್ತದೆ. ಗುಂಪು ಗುಂಪಾಗಿ ಬನ್ನಿ. ನಿಮ್ಮ ಗೆಳೆಯರನ್ನು ಕರೆತನ್ನಿ. ಬನ್ನಿ ಬನ್ನಿ. ಬತ್ತಲೆ ರಾಜ್ಯದಲ್ಲಿ ಲಂಗೋಟಿ ಕಟ್ಟಿದವ, ಲಂಗೋಟಿ ಕಟ್ಟಿದವ, ಹುಚ್ಚನಲ್ಲದಿನ್ನೇನು, ಹುಚ್ಚನಲ್ಲದಿನ್ನೇನು, ಹುಚ್ಚರಾಗದೆ ಬನ್ನಿ, ಹುಚ್ಚರಾಗದೆ ಬನ್ನಿ.
ಆಕ್ಟರ್ಗಳೇನಾದ್ರೂ ಬಂದಿದಾರ ನೋಡ್ಕೊಂಡ್ ಬಾ ಅಂತ ನಮ್ ಖಲೀಫಾನ ಇಲ್ಲಿ ಕಳಿಸ್ದ. ಆಕ್ಟರ್ಗಳೇ ಇದ್ದಂಗಿಲ್ವಲ್ಲ. ಅದೇನೋ ಗತ್ಲೆ ರಾಜ್ಯದಲ್ಲಿ ಲಂಗೋಟಿ ಕಟ್ಸೋನು ಹುಚ್ಚ ಅಂತಿತ್ತು. ನಾಟಕ ನೋಡಕ್ ಬರೋರು ಬಟ್ಟೆ ಬರೆ ಕಳ್ಸಿ ಗುಂಡಿಗ್ ಬರ್ಲಿ ಅಂತಲೇನು. ಸತ್ಯಕ್ಕೆ ಇನ್ನೊಂದು ಹೆಸರು ಬತ್ಲಾಲೇನು. ಅಂದ್ಮೇಲೆ ಈ ನಾಟಕದಲ್ಲಿ ಏನಾದ್ರೂ ಬುದ್ಧಿ ಕಸರತ್ ಇರ್ತೈತಿ. ಸತ್ಯ ನಮ್ ಎದುರುಗೋಯ್ತು, ಇಲ್ಲ ನಾವೆಲ್ಲ ಬರೀ ವಾಲ್ ಪೋಸ್ಟ್ಗಳು ಅಂತಿರ್ಬೇಕು. ನೀನ್ ವಾಲ್ ಪೋಸ್ಟ್ರು, ನೀನು ವಾಲ್ ಪೋಸ್ಟ್ರು, ನೀನು ವಾಲ್ ಪೋಸ್ಟ್ರು, ನೀನ್ ವಾಲ್ ಪೋಸ್ಟರ್, ನೀನ್ ವಾಲ್ ಪೋಸ್ಟ್ರು, ನೀನು ವಾಲ್ ಪೋಸ್ಟ್ರು, ನೀನು ವಾಲ್ ಪೋಸ್ಟರ್, 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 ನಾನು ವಾಲ್ ಪೋಸ್ಟರ್, ನೀನು ನಾನು ನಾನು ನೀನು ಎಲ್ಲ ವಾಲ್ ಪೋಸ್ಟರ್, ನೀನು ನಾನು ನಾನು ನೀನು ಎಲ್ಲ ವಾಲ್ ಪೋಸ್ಟರ್, ನೀನು ನಾನು ನಾನು ನೀನು ಎಲ್ಲ ವಾಲ್ ಪೋಸ್ಟರ್. ಭಕ್ತಲೇ ರಾಜ್ಯದಲ್ಲಿ ಲಂಗೋಟಿ ಕಟ್ಟಿದವ, ಲಂಗೋಟಿ ಕಟ್ಟಿದವ, ಹುಚ್ಚನಲ್ಲದಿನ್ನೇನು, ಹುಚ್ಚನಲ್ಲದಿನ್ನೇನು, ಹುಚ್ಚರಾಗದೆ ಬನ್ನಿ, ಹುಚ್ಚರಾಗದೆ ಬನ್ನಿ, ಭಕ್ತಲೇ ರಾಜ್ಯದ ಬುದ್ಧಿವಂತರೇ ಬನ್ನಿ, ಬುದ್ಧಿವಂತರೇ ಬನ್ನಿ. ಇಲ್ಲ ಇಲ್ಲ ಅಲ್ಲಿ ಅಲ್ಲಿ ಬೇಡವೆಂದರೂ ನಾಟಕದ ಪೋಸ್ಟರ್ ಹಚ್ಚುವುದರಿಂದಲೇ ನಾಟಕ ಪ್ರಾರಂಭವಾಯಿತು. ಅಂದ ಮೇಲೆ ಪ್ರತಿಭಟನೆಯೇ ಈ ನಾಟಕವೇ? ಮಾಡಿದ ಕಟ್ಟುಕಟ್ಟಳೆಗಳನ್ನು ಮುರಿಯುವುದೇ ಮನುಷ್ಯನ ಸ್ವಭಾವವೋ ಏನೋ? ವೇದಕಾಲದಿಂದಲೂ ಹಾಗೆಯೇ ಎಂದು ಕಾಣುತ್ತದೆ. ನಟರು ಪ್ರೇಕ್ಷಕರಾಗುತ್ತಿದ್ದಾರೆ, ಇನ್ನು ಪ್ರೇಕ್ಷಕರೇ ನಟರಾಗುತ್ತಾರೋ ಏನೋ? ಗದ್ಯ ಪದ್ಯಗಳ ವ್ಯಾಕರಣ ತಿಪ್ಪೆಗೆಸೆದು ಪರಂಪರೆಯ ದುಃಖಾಂತ ನಾಟಕದಿ ನಗೆಯ ಕತ್ತಿ ಮಸೆದು ಬಂದೂಕು ಸಿಡಿಮದ್ದು ಆಟಂ ಬಾಂಬ್ಗಳ ಕಿಚಡಿ ಮಾಡಿ ಕಾಮ ಕೋಲನ್ ಸೆಮಿಕೋಲನ್ಗಳದೇ ಕಾರುಬಾರು ನೋಡಿ. ಹೀಗಿದೆ ನಮ್ಮ ವಾಲ್ ಪೋಸ್ಟರ್ ಕಾವ್ಯ ಮೋಡಿ.
ಇವತ್ ಗಾನ ನಾಟಕ ಚೆನ್ನಾಗಿ ಆಡದೆ ಇರ್ಲಿ, ನೀ ಏನ್ ಮಾಡಿದ್ರೇನೋ ನಾಟಕದ ಜನ ಅವರು ನಾಟಕದವ್ರಿಗೆ ಏನೋ ಕೊಂಬ್ ಬೆಳೆದಿರ್ತೈತೇನ. ಆಡೋದ್ ನೆಟ್ಗೆ ಆಡದೆ ಇದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡ್ತೀರಿ ಇವತ್ತು. ಮಹನೀಯರೇ, ಮಹಿಳೆಯರೇ, ಎಲ್ಲ ಇವನ ನಮ್ ಪಕ್ಕದಲ್ಲೇ ಕೂತಿದ್ದವನು ಮೇಲ್ಗಡೆ ಹೋಗಿ ಮಹನೀಯರೇ ಮಹಿಳೆಯರೇ ಅಂತ ಶುರು ಹಚ್ಕೊಂಡ್ಬಿಟ್ಟವನಲ್ಲೋ. ಯಾರ ನೀನು? ಯಾರನ್ನ? ನನ್ನ? ನಿನ್ನೆ. ನೀನ್ ಯಾರು ಅಂತ. ಚಂದಾಯ್ತು ಬಿಡಿ. ಅಲ್ಲ, ಏನ್ ಹುಡುಗಾಟಿಗೆ ಮಾತಪ್ಪ ಇದು? ನಾನು ಯಾರ? ಹೌದಾ, ನೀನ್ ಯಾರು? ನಾನು 6 ಅಲ್ಲ, 8 ದಿಕ್ಕೂ ನಾನೇ, ಅಷ್ಟ ದಿಗ್ಗಜಗಳೂ ನಾನೇ, ಅಷ್ಟ ದಿಕ್ಪಾಲಕರೂ ನಾನೇ. ಈ ಪ್ರಪಂಚನೇ ಅಂಗೈಯಲ್ಲಿಟ್ಕೊಂಡು ಆಡಿಸ್ತಾ ಇರೋನು ನಾನು. ಹಾಗೆ ಅಂತೀರಾ? ಕಣ್ಣಿಗೆ ಕಾಣದ ಕಪ್ಪು ದಾರಗಳ ಆಧಾರದಿಂದ ಬೊಂಬೆಗಳನ್ನು ಕಟ್ಟಿ ಆಡಿಸೋ ಕಲಾವಿದ ನಾನು. ನನ್ನ ಇಷ್ಟದಂಗೆ ಬೊಂಬೆಗಳಾಡ್ತವೆ, ಅದರ ಇಷ್ಟಕ್ಕೆ ನನ್ನ ಆಡಿಸ್ತವೆ. ಎಲೈ ಕಲಾವಿದನೇ, ನೀನು ನಮ್ಮ ತರಫಿನಿಂದ ಅವ್ರ ಜೊತೆ ಅಂದ್ರೆ ನಿಮ್ ಜೊತೆಲಿರುವಂತ ಬೊಂಬೆಗಳು ಕಲಿಸಿದ ಕಲಾವಿದ ನಾನು. ಬೊಂಬೆ ಆಟದಲ್ಲಿ ಖದೀಮ, ಬಯಲಾಟದಲ್ಲಂತೂ ಬೋನಿಸೀಮ. ಅದೆಲ್ಲ ಸರಿ. ಅಲ್ಕಣಪ್ಪ, ನನ್ನ ನೀ ಯಾರು ಅಂತ ಕೇಳೋ ನೀ ಯಾರಪ್ಪ? ಮೊದ್ಲು ಮರ್ಯಾದೆ ಕಲಿಯೋ. ತುಂಬಿ ಸಬ್ಕರ್ ನೋಡಿ ನೀನ್ ಯಾರು ಅಂತೀಯ? ಮೊದ್ಲು ಮರ್ಯಾದೆ ಕಲ್ತ್ಕೋ. ಕಲಿಯೋಲ್ಲ ಅಂದ್ರೆ ನೋಡ್ದೆ ಅವನು ವರ್ಷನ ಮರ್ಯಾದೆ ಕಲಿಯೋಲ್ಲ ಅಂತಾನಲ್ಲ. ತಿರ್ಬೋಕಿ ಬಡ್ಡೆ ತಗೋಕೆ ಹೆಂಗಯ್ಯ ಗೊತ್ತಾಗ್ಬೇಕು ಮರವಾದೆ. ಅವ್ನು ತಿರ್ಬೋಕಿ ಅಂದ್ರೆ ಅವ್ನ ಮನೆಯಾಗ ಇಟ್ಕೊಳ್ಳಿ. ತುಂಬಿ ಸಭೆ ನೋಡಿ ಮರ್ಯಾದೆ ಕೊಡಲ್ಲ ಅಂದ್ರೆ ತುಮ್ಕೆ ಬಿಡಕ್ಕಾಯ್ತದ ಅವ್ನ. ಏನಾಗೋತೀಗ? ಏನು ಮುಳುಗೋಗ್ಲಿಲ್ಲ, ಸುಮ್ಕಿರಿ. ನಾಟಕ ನಡೀತಿದ್ದಂಗೆ ತಡಿಸಕ್ಕೆ ಅಂತಲೇ ನಿಮ್ಮನ್ನೆಲ್ಲ ಯಾವನೋ ಖಲೀಫಾ ನೆಟ್ಟವನೇ ಅಂತ ಕಾಣುತ್ತೆ. ಅವ್ರು ನೆಟ್ಟೋರಾದ್ರೆ ನಡೆದೇ ಇರೋರು ನಾವಿಲ್ವಾ ಸಭೆಯಲ್ಲಿ? ನಾವೆಲ್ಲ ಇದೀವಲ್ಲ. ಶುರು ಆಚಪ್ಪ ನಾಟಕನ. ನೀವಾಗೆ ಉಟ್ಕೊಂಡವ್ರು. ಇದು ನಾಟ್ಯಕ್ಕೆ ಬೆಳೆಸಿದ ಪೈರು, ತಾನಾಗೆ ಉಟ್ಕೊಳ್ಳೋದು ಕಳೆ. ಇಲ್ಲಿ ಪೈರು ಬೆಳೀತಿದ್ದಾಗ ಕಳೆ ಕಿತ್ತಾಕ್ಬಿಡ್ತೀವಿ, ಗೊತ್ತಾ? ಏನಣ್ಣ ಇವ್ರದ್ದು ರೋಪು? ನೋಡಬಿಡು ಅವನ್ ಕೈಗೆ. ಇದೇನ್ರಪ್ಪ, ನೀವೇ ನಾಟಕ ಆಡೋಂಗ್ ಕಾಣಿಸ್ತದೆ. ಶಾಂತವಾಗಿರ್ರಿ. ನೋಡೋರು ಆಡಿಸ್ರಲ್ವಾ ನೀನ್ ಅಲ್ಲಾಡೋದು? ನಿನಗಿಂತ ನೋಡೋರ್ದೇ ಸ್ವಂತ ಹೆಚ್ಚು, ಗೊತ್ತಾ? ನಾ ಇಲ್ಲ ಅನ್ನ. ಇಲ್ಲಿ ನಾಟಕ ಆಡೋ ಬಿಡಿ, ಅಲ್ಲೇ ಆರಂಭಿಸ್ಕೊಂಡ್ರೆ ಹೆಂಗೆ? ಶಿಸ್ತೆ ಅಲ್ಲದೆ ಕಲಸ ಮೇಲೆ ಹೋಗ್ರೆ ಆಗೋಯ್ತದಲ್ಲ. ಸ್ಟೇಜಿನ ಮೇಲೆ ನಡೆಯೋದೇ ನಾಟಕ ಕಂಡ್ರಪ್ಪ. ಅಲ್ಲೂ ನಡೀತೈತೆ, ಇಲ್ಲೂ ನಡೀತೈತೆ. ಇವರೇ ಹಿಂಗಂದ್ಮೇಲೆ ನಮ್ ಪಾಲಿಗೆ ನಾಟಕ ಇಲ್ಲ ನಡೀತದೆ.
ನಾನು ನಾನು ನಾ ಹೆಚ್ಚು ಎನ್ನುವ ಸೆಣಸಾಟದಲ್ಲಿ ಸ್ವಾರ್ಥಿಗಳಾದ ಇವರು ಪ್ರಜ್ಞಾನದ ಮೇನ್ ಸ್ವಿಚ್ ಅನ್ನ ಆಫ್ ಮಾಡಿಬಿಟ್ಟರು. ಈಗ ಕತ್ಲಲ್ಲಿರೋದಕ್ಕೆ ಪ್ರಾರಂಭಿಸಿದ್ದಾರೆ. ನಾನು ಎಷ್ಟು ಸಿಹಿ, ಸಿಹಿಯಲ್ಲ ಸಕ್ಕರೆ. ಸ್ವರ್ಗದ ತುಂಬ ತುಂಬಿದೆ ಮಡಿವಂತಿಕೆಯ ಗಬ್ಬುನಾಥ. ಏಡ್ಸ್ನ ಸುದ್ದಿ ಹಬ್ಬಿ ಅಪ್ಸರೆಯರೂ ಭಯಭೀತ. ಹುಟ್ಟುತ್ತಾನೆ ನಮ್ಮ ಸೂರ್ಯ ಪಶ್ಚಿಮದಲ್ಲಿ, ಸಾಯುತ್ತಾನೆ ಕಡಲಿಗೆ ಹಾರಿ ಪಶ್ಚಿಮದಲ್ಲಿ. ನಾವು ಚಿರಂಜೀವಿಗಳು, ಕತ್ತಲ ರಾಜ್ಯದ ಪಳಗಿದ ಪ್ರಜೆಗಳು, ಅಹಂಕಾರ ತಲೆಗೇರಿ ತೂರುವವರು, ಬೆನ್ನು ಸೆಟೆದರೂ ಕತ್ತು ಕೊಂಕದವರು. ಮಾಡ್ತಾರೆ ಈ ಜನ. ಕತ್ಲಲ್ಲಿರೋದು ಅಂದ್ರೆ ತಮ್ಮಷ್ಟು ತಾವೇ ಆಗಿ ತಮ್ಮದೇ ವಿಷಯ ಯೋಚನೆ ಮಾಡ್ತಾ ಪಂಚೇಂದ್ರಿಗಳು ಕೊಳ್ತು ಗಬ್ ನಾಟ ಹಿಡಿದು ಹೋಗ್ತವೋ ಏನೋ ಪಾಪ. ಕತ್ಲಲ್ಲಿ ಯಾರು ನೋಡಕ್ ಬರ್ದೇ ಇರೋದ್ರಿಂದ ತಮ್ಮಷ್ಟು ತಾವೇ ಕರ್ಪಲ ಮಾಡ್ಕೋತಾ ಯಾರು ಬಂದು ಮಾತಾಡಿದ್ರೆ ಸಾಕು ಅಂತ ಇರ್ತಾರೋ ಏನೋ. ನೋಡಕ್ ಬಂದಿರೋ ಮಹನೀಯರೇ ಯಾಕೋ ನಾಟಕ ಆರಂಭಿಸಿದ ಗಳಿಗೆ ಸರಿ ಇಲ್ಲ. ನಾಟಕ ಪ್ರಾರಂಭಿಸ್ತಿದ್ದಂಗೆ ನೋಡೋಕೆ ಅಂತ ಬಂದ್ ನೀವು ಸ್ವಂತ ಕೊಂಡಾಡ್ತಾ ಭಾಗಸ್ಥರು ಅಂದ್ರೆ ಹೆಂಗಪ್ಪ? ನಾಟಕ ಏನು ಅಂತಲೇ ಗೊತ್ತಿಲ್ಲ ನಿಮ್ಗೆ, ಹೆಂಗ್ ಭಾಗವಹಿಸ್ತೀರಿ ಹೇಳಿ? ನಾನು ಸ್ಟೇಜ್ ಮೇಲೆ ಇದ್ದೀನಿ, ದೀಪ ಹಾಕೊಂಡೆ ನಿಮ್ಮೊಂದು ಮಾತಾಡ್ಬೇಕಿತ್ತು. ಆದ್ರೆ ನೀವು ಬಿಡೋದಿಲ್ವಲ್ಲ. ನಾಟಕ ಶುರು ಆಯ್ತು ಅಂತ ಭಾಗಕ್ಕೆ ಬಂದ್ಬಿಟ್ರೆ ಏನ್ ಮಾಡ್ಲಿ? ಅದಕ್ಕೆ ಕತ್ಲಲ್ಲಿ ಮಾತಾಡ್ತಾ ಇರೋದು. ನೀವು ಕತ್ಲಲ್ಲೇ ಇರಿ, ಜನ ಬಲ ಒಂದು ಇಲ್ಲ ಅಂತ ಪರದಾಡ್ತಾ ಇರಿ. ಪಕ್ಕದ ಜನ ನಿಮ್ ಕಣ್ಣಿಗೆ ಬಿತ್ತೋ ತೀರ್ತು ಜನ ಸಮುದ್ರವಾಗಿ ಹೋಗ್ತಿರಲ್ಲ. ಯಾಕೆ ಯಾಕೆ ಅಂತ ನಾ ಕೇಳೋದು. ಅಕ್ಕಪಕ್ಕದವರು ಸ್ವಂತ ಆಯ್ತಾರ? ಖಂಡಿತ ಇಲ್ಲ. ಅವರೇ ನಿಮಗ್ ದೊಡ್ಡ ಶತ್ರುಗಳು. ನಾ ಹೇಳ್ತಿರೋದು ದಿಟ್ಟವಾಗ್ಲೂ ನಿಜ. ಕೂಲಿ ಆಳಿ ಯಾವತ್ತಿದ್ರು ಕೂಲಿ ಆಳೆ ಅಲ್ವಾ? ಆ ನಿಜ ನಿಮಗ್ ಗೊತ್ತಿಲ್ವಾ? ಅಂದ್ಮೇಲೆ ತೆಪ್ಪ ಕೂತಿರಿ ಮತ್ತೆ. ಇರಲ್ಲ ಅಂದ್ರೆ ನಿಮ್ಮಿಷ್ಟ ಇಲ್ಲಿ ನಡಿಯಾಕಿಲ್ಲ. ಹಲ್ಕೊಂಡ್ರಯ್ಯ, ಮೆರವಣಿಗೆ ಕೂಲಿ ಆಳು ಇಟ್ಕೊಂತಾರೆ ಸರಿ, ಹೊಗಳಕ್ಕೆ ಬಗಳಕ್ಕೆ ಕೂಗಾಡಕ್ಕೆ ಕೂಲಿ ಆಳು ಇಟ್ಕೊಂತಾರೆ ಇಟ್ಕೊಳ್ಳಿ. ಸ್ಟೇಜ್ ಮೇಲೆ ಪಾಸ್ ಮಾಡಕ್ಕೂ ಕೂಲಿ ಆಳ? ಅದ್ ಹೆಂಗೆ? ಸಂತೆಗ್ ಮೊದ್ಲೇ ಗಂಡ್ಕಂಡು ಜಮಾಯಿಸ್ಕೊಂಡಂಗ ಇದೀರಿ. ಇಲ್ಲಿಗೆ ಯಾರು ಅಂತಾನೆ ಪತ್ತೆ ತೊಲ್ದು ಹಣಕ್ ಜೋತ್ ಬಿದ್ದೆ ಅಲ್ವಾ ನೀವ್ ಹಿಂಗಾದ್ದು? ಹುಷಾರಪ್ಪ ಹುಷಾರು. ಕಿವಿನೇ ಇಲ್ದೆ ಹೊಂಚ್ಕೇಳೋ ಗೋಡೆಗಳವೇ ಇಲ್ಲಿ. ನೀವು ಆಡಿದ್ದೆಲ್ಲ ಚಾಚು ಬಿಡದೆ ಬಾಯ್ಪಾಠ ಮಾಡ್ಕೊಂತವೆ. ಹುಷಾರು. ನಮ್ದೇನಪ್ಪ, ಬೀಡಿ ಅಂಗಡಿ ವ್ಯಾಪಾರ ಇದ್ದಂಗೆ ನಾಟಕ. ಬಿಡಿ ಕೊಡಿ ಸರ್. ಏನಣ್ಣ ಸಮಾಚಾರ? ಸುಮ್ಮನೆ ತಮಾಷೆ ನೋಡಕ್ ಬಂದ ಕಣಣ್ಣ. ಏನಣ್ಣ ಇಂತ ಬೇವರ್ಸಿಗಳ ಅಂಗಡಿ ತಾವ ಸೇರ್ಚ್ ಮಾಡ ಅಂತ ಹೇಳಿಲ್ಲ? ನೋಡ್ದ ಇಲ್ಲಿ ರೆಡಿಮೇಡ್. ಹಿಂಗೆ ನಮ್ ವ್ಯಾಪಾರ ಗೊತ್ತಾಯ್ತಪ್ಪ. ಹುಷಾರಪ್ಪ ಹುಷಾರು.
ಯಾರು ಈ ಸೂತ್ರಧಾರ? ಯಾರು? ದಿಕ್ಕು ದಿಗ್ಗಜಗಳೆಲ್ಲ ತಾನೇ ಅಂತಾನೆ. ಜಗತ್ತೆಲ್ಲ ಅಂಗೈಯ ನೆಲ್ಲಿಕಾಯಿ ಅಂತ ಕೊಚ್ಚು. ಜಗಳವೇ ನಾಟಕವೇ, ಸೂತ್ರಧಾರನಿಗೂ ಪ್ರೇಕ್ಷಕನಿಗೂ ಜಗಳವೇ ನಾಟಕವೇ. ನೀನ್ಯಾರು ಎನ್ನುವ ಪ್ರಶ್ನೆಯ ಸುರಿಮಳೆ. ಅದರಲ್ಲೇ ಹೆದರುವುದು, ಹೆದರಿಸಿ ಗದರುವುದು. ಮರ್ಯಾದೆ ತಡಕಾಟಗಳು ಪ್ರಾರಂಭವಾಯಿತು. ಮಹನೀಯರೇ ನಮಸ್ಕಾರ. ಹಳೆ ಪ್ರಶ್ನೆಗೆ ಉತ್ತರ ಕೊಡಯ ಮೊದಲು. ಯಾರು ನೀನು ಹದೇಳು? ನಿನಗೂ ನಡೆಯೋ ನಾಟಕಕ್ಕೂ ಏನ್ ಸಂಬಂಧ ಹೇಳಯ್ಯ? ಛೇ ಛೇ ಛೇ, ಇದು ಏನಪ್ಪ ಇದು? ನನ್ನ ಯಾರ್ ನೀನು ಅಂತ ಕೇಳೋ ಸಂದರ್ಭ ಅದ್ ಏನ್ ಬಂತಪ್ಪ ಈಗ? ನಡೆಯೋ ನಾಟಕಕ್ಕೂ ನಮಗೂ ಸಂಬಂಧ ಐತೆ ಕಣಯ್ಯ. ಇವ್ರಂಗ್ ಕುಗ್ಸಟ್ಟೆ ಬಂದವರಲ್ಲ ನಾವು, ಹಣ ಪಿಣಕಾಯಿಸಿ ಬಂದವರು. ಅದಕ್ಕೆ ಕೇಳ್ತಾ ಇರೋದು. ಹೇಳ ನೀನ್ ಯಾರು? ಮಾತೇನಾದ್ರು ಮರ್ತು ಬಿಟ್ನ? ಯಾರಿವರು? ನಾವು ನೆಟ್ಟೋರಂತೂ ಅಲ್ಲ. ಏನ್ ಮಾಡೋದಪ್ಪ ಈಗ? ಪ್ಲಾನ್ನಲ್ಲಿ ಏನಾದ್ರು ಬಿರುಕು ಬಿಟ್ಕೊಂಡೈತೇನೆ? ಬಿರ್ಕಿಲ್ಲ ಕಣಯ್ಯ. ಮತ್ ಸೋರ್ತೈತಲ್ಲ, ಯಾಕೆ? ಬಿರುಕು ಇಲ್ಲ, ಸೋರ್ತಾನ ಇಲ್ಲ. ನೀನ್ ನಾಲ್ಕು ಸುತ್ತಿದ್ದಾರೆ ಅಷ್ಟೇ. ಸೂತ್ರ ಸರಿಯಾಗಿ ಹಿಡಿದು ನಾಟಕ ಆಡ್ಸೋದ್ ಬರ್ತಿಲ್ಲ ನಿಂಗೆ. ನೋಡ್ದೆ ಅಲ್ಲಿ ಗೊಂಬೆ ಹಿಡ್ದಿರೋ ನಿನ್ ಸೂತ್ರದಗ್ಗ ಎಲ್ಲಾರ ಕಣ್ಗೂ ಕಾಣ್ತಾ ಆಯ್ತು. ನಿನ್ನ ಬೇಜವಾಬ್ದಾರಿ ಇದ್ಲಿ ಆಕ ನೋಡು. ಆ ಜನ, ಆ ಗುಂಪು, ಅಷ್ಟು ದಿಕ್ಪಾಲಕರು ಕಾಡಹರಟೆಯಾಗಿ ಒಂದಾಗ್ಬಿಟ್ರು. ನವರಾಸ್ ದಾಟ ತೋರ್ಸಕ್ ಗೊತ್ತಿದ್ದಿರೋ ನಿನ್ನಿಂದಾನೇ ಎಲ್ಬಿನ ತುಂಡಿಂದ ಓಡ್ ಬರೋ ನಾಯಿಗಳಂಗೆ ಆ ದಿಗ್ಗಜಗಳು ಅಂತ ಅನ್ಸ್ಕೊಂಡಿರೋ ಅವು ತಿಂಡಿ ಕಚ್ಚಾಡಿ ಕೈ ಮಿಲಾಯಿಸಿ ಕೊನೆಗೆ ಗಂಟು ಕುಂಟಾಕ್ಕೊಂತವೆ. ನಿಜ ನೀನ್ ಹೇಳೋದು. ಸೂತ್ರ ಹಿಡಿದು ನಾಟಕ ನಡ್ಸಕ್ ನಂಗೆ ಬರ್ತಿಲ್ವೋ ಏನು? ಇಷ್ಟಕ್ಕೂ ನಾನು ಯಾವ ಕಂತೆ? ನಮ್ ಸೂತ್ರಧಾರ ಅಲ್ವಾ? ಹೆಸರು, ಹುಟ್ಟದೂರು, ತಿಂಗಳು, ತಾರೀಕು, ಹೆತ್ತವ್ರ ಹೆಸರು, ಗಂಡ್ಸು ಹೆಂಗ್ಸು, ವಯಸ್ಸು, ಕುಲ, ಆಚಾರಗಳೆಲ್ಲ ಅಡಗದವನು ನಾನು. ಇಲ್ಲ ಇಲ್ಲ, ಎಲ್ಲಕ್ಕ ಮೇಲೆ ಕೇಳೋ ಪ್ರಶ್ನೆಗಳಿಗೆಲ್ಲ ಮೇಲೆ ನಾನು ಯಾರು? ಬಹಳ ಒಳ್ಳೆ ಪ್ರಶ್ನೆ. ಪ್ರತಿಯೊಬ್ರು ಕೇಳ್ಕೋಬೇಕಾದ ಪ್ರಶ್ನೆ, ನಾನು ಯಾರು ಅನ್ನೋದು. ಸರಿನೆ, ಹಂಗಾರೆ ನಾನ್ ಯಾರು? ಕೇಳ್ಕ. ನಾನ್ ಯಾರು? 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 ನಾನ್ ಯಾರು?
ನಂದು ನನ್ನೋರೆನ್ನೋ ನಾನ್ಯಾರು ನಾನು ನಂದು ನನ್ನೋರೆನ್ನೋ ನಾನ್ಯಾರು 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 ಶಾಂತಿ 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 ಇಲ್ಲಿ ಕೇಳ್ಬೇಡಿ, ಮನೆಗೋಗಿ ಕೇಳ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅದು ನಿಮ್ಮನ್ನ ತಿರುಗಿಸ್ ಕೇಳುತ್ತೆ. ಇಲ್ಲಿ ಕೇಳ್ಬೇಡಿ ಅಂತ ಹೇಳಿದ್ನಲ್ಲಯ್ಯ. ಎಲ್ಲ ಕತ್ತಲ್ಲಿ ಮುಖ ಇಲ್ದವ್ರು ಮಾಡ್ಬಿಡು. ಆಸು ದೀಪ. ನಾನ್ ಯಾರು ಅನ್ನೋ ಪ್ರಶ್ನೆನೆ ನಮ್ಮನ್ನ ತಲೆ ಇಲ್ದೋರನ್ನಾಗಿ ಮಾಡಿದೆ. ಇನ್ನು ಈ ಕತ್ಲೆ ಬೇರೆ. ಕತ್ಲಲ್ಲಿ ಮುಖ ಕಳ್ಕೊಂಡು ಮಾನೀರೇ, ಬೆಳಕಿದ್ದಾಗ ನಿಮ್ ಮುಖ ಇತ್ತು ಅಂತ ತಿಳ್ಕೊಂಡಿದ್ದವ್ರೆ, ಎದುರಿಗೊಬ್ಬ ಬಂದಾಗ ಅವನ್ ಮುಖ ನೋಡಿ ನಮ್ಗೂ ಅಂತಾನೆ ಮುಖ ಇತ್ತು ಅಂತ ಅನ್ಕೊಂಡವ್ರೆ. ಒಂದ್ ಸಾರಿ ನಿಮ್ ಮುಖ ಸವ್ರು ನೋಡ್ಕೊಳ್ಳಿ. ಹೌದು, ಇದು ನಂದೇ ಮುಖ. ಹೌದು, ನಂದೇ. ಮುಖಕ್ಕೆ ಇರ್ಬೇಕಾದ್ದಲ್ಲ ಇದ್ಬಿಟ್ರೆ ಅದ್ ಮುಖ ಆಗೋಯ್ತದ? ಆಗೋದಿಲ್ಲ. ಅದು ಮುಖವೇ ಅಲ್ಲ. ಒಂದ್ ಮೂಗು, 2 ಕಣ್ಣು, 2 ಕಿವಿ, 1 ಬಾಯಿ ಮುಖವೇನ್ರಪ್ಪ? ಅವುಗಳಿಗಿರ್ಬೇಕಾದ ವಾಸನೆ, ರುಚಿ, ನೋಟ, ಕೇಳ್ಮೆ ಎಲ್ಲ ಕೆಟ್ಟ ಕಿಲ್ಬಿಡ್ದು ಹೋಗದೆ. ಒಂದಕ್ಕೊಂದು ನಾ ಮುಂದು ತಾ ಮುಂದು ಅಂತ ಹೋರಾಡಿ ಜಾಗ ಹಿಡಿದು ಜಾಗ ಬಿಟ್ಟು ದೊಡ್ಡದ್ ಚಿಕ್ಕದ್ ಮಾಡಿ ಚಿಕ್ಕದ್ ದೊಡ್ಡದ್ ಮಾಡಿ ಕುಲ್ಗೆಟ್ಟು ರೂಪ್ಗೆಟ್ಟು ನಿಮ್ ಮುಖ ಎಲ್ಲ ಕೆಟ್ಟೋಯ್ತು. ನಿಮ್ಗೂ ಒಂದ್ ಮುಖ ಇತ್ತು ಅಂತ ಎಲ್ಲೋ ಹಳೆ ಜ್ಞಾಪಕ ಇರಬೇಕು. ನಮ್ಮ ಅಲ್ವಾ? ತಾತ್ ಮುತ್ತಾತನ ಕಾಲದಲ್ಲೇ ಕಳ್ಕೊಂಡ್ ಮುಖಾನ್ ಕಂಡು ಹಿಡಿದು ಮುಂದದ ಮೇಲೆ ಇರಿಸಿ ಗಣಪತಿ ಹಾಕಿ ಮನುಷ್ಯನಾಗೋದೇ ಇವತ್ ನಡಿಬೇಕಾಗಿರೋದು. ದೀಪ ಹಾಕಪ್ಪ, ದೀಪ ಹಾಕು. ಮುಖ ಕೆಟ್ಟ ಮುಂಡುಗಳು ಮುಖಾನ್ ಹುಡುಕಿ ಎತ್ತಿಟ್ಕೊಳ್ಳೋಕಾದ್ರೂ ಅನುಕೂಲವಾಗ್ಲಿ. ದೀಪ ಹಾಕು. ಒಡ್ಲು ಬೇರೆ ಆಗಿ ತಲೆ ಬೇರೆ ಆಗಿ ಅದ್ಲು ಬದಲಾಗಿ ಕೆಟ್ಟ ಹೋಗಿರೋ ವಿಚಿತ್ರನ ಜನ ನೋಡ್ಲಿ. ದೀಪ ಹಾಕು. ನಿಜಾನ? ನಮ್ ಮುಖ ನಾವು ಕಳ್ಕೊಂಡಿದೀವಿ ಅನ್ನೋದು ನಿಜಾನ? ಮಹನೀಯರೇ, ಯಾರಿಗೆ ಬೇಕೇ ನಿನ್ ಮಾತು? ನಮಗ್ ನಮ್ ಮುಖ ಪತ್ತೆ ಹಚ್ಕೊಳ್ಳೆ ಸಾಕಾಗೈತೆ. ಸಾಕು, ನಿಲ್ಸ ನಿನ್ ಮಾತನ್ನ. ಮಾತ್ ನಿಲ್ಸಿದ್ರೆ ನಾಟಕನೇ ಇಲ್ಲ. ನಿಮ್ ಮಕ್ಕಳನ್ನ ನಿಮ್ಮಿಂದ ಪತ್ತೆ ಹಚ್ಕೊಳಕ್ ಆಗದೇ ಇಲ್ಲ. ಯಾಕೆ ಆಗಲ್ಲ? ನಮ್ ಪ್ಯಾಕೆಟ್ ಲೈನ್ ಕನ್ನಡಿ ಇಲ್ವಾ? ಇದ್ರೂ ಸಾಧ್ಯ ಇಲ್ಲ. ನಿಮ್ ಮಕ್ಕಳನ್ನ ನಿಮ್ಮಿಂದ ಪತ್ತೆ ಹಚ್ಚಕ್ ಆಗದೇ ಇಲ್ಲ. ಆಯ್ತದೋ ಇಲ್ವೋ ನೋಡುವಂತ ಸುಮ್ನಿರು. ಕನ್ನಡಿಲ್ ಕಾಣಿಸೋದು ಮುಖವೇ ಅಲ್ಲ, ಅದರಲ್ಲೂ ನಿಮ್ ಮುಖವಂತೂ ಖಂಡಿತ ಅಲ್ಲ. ಕಿವಿ ಬದ್ಲಿ ಕಣ್ ಬದ್ಲಿ ಅಂತ ಎಲ್ಲ ಅದ್ಲು ಬದ್ಲಾಗಿ ಬಲ ಎಡವಾಗಿ ಎಡ ಬಲವಾಗಿ ಹೋಗೈತೆ. ಯೋ, ಇರೋದು ಒಂದು ಮೂಗು ಒಂದು ಬಾಯಿ, ಎಡ ಬಲ ಹೆಂಗಾಯ್ತದಯ್ಯ? ಅಯ್ಯೋ ಬೆಪ್ತಗಡಿಗಳ್ರ, ಬಲದ್ ಮುಕ್ತಿ ಎಡದ್ ಮುಕ್ತಿ ಅನ್ನೋದಿಲ್ವಾ? ಬೋಲ್ಮೀಸೆ ಎಡ್ಮೀಸೆ ಅನ್ನೋದಿಲ್ವಾ? ಯಾಕೆ ಬದ್ಲಾಗೋಲ್ಲ? ನಿಮ್ ಮುಖಾನೇ ನೀವು ನೋಡಿಲ್ ಕಣ್ರಪ್ಪ. ನೋಡ್ಬೇಕು ಅಂದ್ರೆ ಕೈಲೂ ಕಣ್ಣಿರ್ಬೇಕು. ಕೈನಲ್ಲೂ ಕಣ್ಣಿರ್ಬೇಕಾದ್ರೆ ಆ ಇಂದ್ರ ಆಗಿರ್ಬೇಕು. ಹೌದೌದು, ಇಂದ್ರನಿಗೆ 1000 ಕಣ್ಗಳು. ಆ 1000 ಕಣ್ಣಿಂದ್ರ ನಾನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಅಲ್ಲಲೇ ಇಂದ್ರ ಅಹಲ್ಯನ್ ಕೆಟ್ಟ ಕಣ್ಣಲ್ಲಿ ನೋಡ್ದ, ಅವನ್ ಕಣ್ಣೆ ಕೆಟ್ಟ ಹೋಯ್ತು. ಅಹಲ್ಯ ಕಥೆ ಹೆಂಗ್ ಕೆಲವ್ರು ಕೆಟ್ರೆ ಸುಳ್ಳು ತಟುವಡಿಂದ ಎಲ್ಲಾರು ಕೆಟ್ಟ ಹೋದ್ರಿ. ಅಯ್ಯೋ ಬಕ್ರಾಗಳ್ರ, ನಿಮ್ ಮುಖ ಇವತ್ತು ನೆನ್ನೆ ಕೆಡ್ಲ ಕಂಡ್ರಯ್ಯೋ. ಬಹಳ ದಿನ ಆಗೋಯ್ತು ಅದ್ ಕೆಟ್ಟು. ಈಗ ಬರೀ ನಿಮ್ ಭಾವನೆಯಲ್ಲಿದೆ ಮುಖ ಅಷ್ಟೇ. ಇಲ್ಲ ಇಲ್ಲ ಇದೆ ಇಲ್ಲ, ನನ್ ತಲೆ ನಿಜವಾಗ್ಲೂ ಇದೆ. ಅದು ನಿಮ್ ಭ್ರಾಂತು ಅಷ್ಟೇ. ಭ್ರಾಂತು ಇಲ್ಲ, ಏನೂ ಇಲ್ಲ, ಮುಖಾನೆ. ಎಡ ಬಲವಾದ್ರು ಬಲ ಎಡವಾದ್ರು ಮುಖ ಮುಖಾನೆ ಕಣೆಯ. ಕನ್ನಡಿ ತಗೊಂಬರ್ನಿ. ಕನ್ನಡಿಲಿ ಕಾಣೋದು ಮುಖ ಹೌದು ಅಲ್ವೋ ಎಲ್ರಿಗೂ ತೋರಿಸಿ ಈ ಸೂತ್ರಧಾರಿ ಹೇಳ್ತಾರ ಸುಳ್ಳು ಅಂತ ಸಾಬೀತು ಮಾಡ್ತೀನಿ.
ಎಲ್ರಿಗೂ ಕನ್ನಡಿ ತೋರ್ಸೋಣ ಬನ್ರು. ನನ್ ಮುಖ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಸರಿಯಾಗಿ ನೋಡ್ರಿ. ನಾವು ನೋಡಿದ್ ಕನ್ನಡಿ ಹಿಡಿದವ್ರು ಯಾರ ಅವ್ರ ಮುಖ. ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಮಗ ಕಾಣ್ತಾನೆ ಇಲ್ವಲ್ಲಪ್ಪ? ಅಯ್ಯೋ, ನಿನ್ ಮುಖ ನಿನ್ ಕಾಣ್ತಾನೆ ಇಲ್ವಲ್ಲ? ಇದು ನಿನ್ನ ಸಮಾಜದ ಮುಖ. ನಿನ್ನ ನಿಜವಾದ ಮುಖವೇ ಬೇರೆ, ನಂಗೆ ಗೊತ್ತು. ಇವತ್ತು ಸಾಹೇಬ್ ನೋಡ್ಲೇಬೇಕಾರೆ ಅಲ್ದೆ ನಾವು ಹೋಗೋದಿಲ್ಲ. ಏನೋ ಅದು ಗಲಾಟೆ? ಅದೇ ಆನಂದಪುರ ಲಚ್ಚವ್ವ ಯಾಕೆ ಬಂದ್ಲು ಇಲ್ಲಿ? ಸರಿ, ನಾಳೆ ಕಾಲೇಜ್ ಎದುರುಗಡೆ ಆಲದ ಮರದ ಹತ್ರ ಬಂದಿರೋದಕ್ಕೆ ಹೇಳಿ. ಕೈ ಕಣೋ. ಈ ಸ್ವಾತಂತ್ರ್ಯತೆ ಅನ್ನೋದು ಏನು? ಅದೇನೋ ದೊಡ್ಡ ಬಹುಮಾನವೇ ಇಲ್ಲ ಪರೀಕ್ಷೆ ಫಲಿತಾಂಶವೇ? ಅಲ್ಲ ಅಲ್ಲ, ಯಾವುದೂ ಅಲ್ಲ. ನಾವು ನಮ್ಮ ಕೋಪವನ್ನ ತ್ಯಜಿಸಿದಾಗ ಅಥವಾ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಮಾಡಿದಾಗ ಅದು ನಿಜವಾದ ಸ್ವಾತಂತ್ರ್ಯ ನಮಗೆ. ಈ ಒಂದು ದಾಸ್ಯಕ್ಕೆ ನೇರವಾದ ಪ್ರತಿಸ್ಪರ್ಧಿ ಈ ಸ್ವತಂತ್ರತೆ. ಆದ್ರಿಂದ ನಾವು ನಮ್ಮ ಅಸ್ಪೃಶ್ಯತೆಯನ್ನ ಅನ್ನೋ ಈ ದಾಸ್ಯವನ್ನ ಸಂಪೂರ್ಣವಾಗಿ ತೊಡೆದು ಹಾಕಲ್ದೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮಗೆ ಸ್ವಾತಂತ್ರ್ಯ ಬಂದಿದೆ ಅನ್ನೋ ಮಾತಿನಲ್ಲಿ ನಿಜವಾಗಿ ಅರ್ಥವಿಲ್ಲ. ಈ ಒಂದು ಪವಿತ್ರ ಕಾರ್ಯಕ್ಕೆ ನನ್ನ ಜೀವನ ಸದಾ ಮೀಸಲು. ನಮಗೆ ಪೂಜ್ಯರೆಂದು ಕಂಡವರೆಲ್ಲ ಅರ್ಥಪೂರ್ಣರಲ್ಲ, ಆದರ್ಶವಾದಿಗಳಲ್ಲ. ಹರಿಜನರ ವಿಮೋಚನೆಗಾಗಿ ಹಗಲು ರಾತ್ರಿ ದುಡಿಯುವಂತಹ ಶಾಸ್ತ್ರಿಗಳೇ ಮಹಾನುಭವರು, ಆದರ್ಶವಾದಿಗಳು. ಅವರಿಗೆ ಕೃತಜ್ಞತಾ ಪೂರ್ವವಾಗಿ ನಮ್ಮೆಲ್ಲರ ಕಡೆಯಿಂದ ಈ ಹಾರವನ್ನು ಹಾಕುತ್ತಿದ್ದೇನೆ. ಜಾತ್ಯತೀತ ರಾಜ್ಯವಂತೆ, ಜಾತ್ಯತೀತ ರಾಜ್ಯ ಇವರ ಅಮ್ಮನ ಪಿಂಡ. ನಮ್ಮ ದೇಶಕ್ಕೆ ಇದೊಂದು ದೊಡ್ಡ ಶಾಪ. ಬಟ್ಟೆ ಬಿಚ್ಚಬೇಕು, ಸ್ನಾನ ಮಾಡಬೇಕು, ಜನವರ ಹಾಕೊಳ್ಬೇಕು, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಕರ್ಮ ಕರ್ಮ ಕರ್ಮ. ಒಂದು ಹಾರ ಹಾಕಿಸ್ಕೊಂಡಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ. ಪವಿತ್ರ ಪವಿತ್ರೋ ಸರ್ವಾವಸ್ಥಾಪಿತೋಪಿ ವಾ ಯಸ್ಮರೇ ಕುಂಡಲೀಕ ಸಂಭಾಷ್ಯ ಅಭ್ಯಂತರ ಶ್ರುತಿ ಶಿವ ಶಂಕರ. ಬೂಟ್ ಹಾಕೆ ತಾತ ಒಡಿ ನೀನ್ ಗೋತ. ಓ ಉತ್ತಮ್ ಕುಲ್ದವ್ ನೀನು, ಅದಕ್ಕೆ ನಿನ್ ಮೈಲ್ ಹರಿತಿರೋದು ಬಿಳಿ ರಕ್ತ. ಈ ತಾತ ತಾತ ಈ ತಾತನ್ ಬಿಳಿ. ನೀನ್ ನನ್ ಕೃತಿಯಾಗಿ ಉಳಿಬೇಕು, ನೀನ್ ಜೀವಂತವಾಗ್ಬಾರ್ದು.
ಕಥೆಯ ಹೇಳಿತು ಹುಬ್ಬು. ಕಥೆಯ ಹೇಳಿತು ಹುಬ್ಬು. ಕಥೆಯ ಹೇಳಿತು ಉಪ್ಪು. ಕಥೆಯ ಹೇಳಿತು ಹುಬ್ಬು. ಬರೆದುಕೊಂಡಿತು ಕಣ್ಣು. ಬರೆದುಕೊಂಡಿತು ಕಣ್ಣು. ಬರೆದುಕೊಂಡಿತು ಕಣ್ಣು. ಬರೆದುಕೊಂಡಿತು ಕಣ್ಣು. ಅಚ್ಚಾಗಿ ಹೋದವು ಭೂಕಂಪ ಹುಟ್ಟಿಸುವ ಸುದ್ದಿಗಳು. ಅಚ್ಚಾಗಿ ಹೋದವೋ ಭೂಕಂಪ ಹುಟ್ಟಿಸುವ ಸುದ್ದಿಗಳು. ಅಚ್ಚಾಗಿ ಹೋದವೋ ಭೂಕಂಪ ಹುಟ್ಟಿಸುವ ಸುದ್ದಿಗಳು. ಅಚ್ಚಾಗಿ ಹೋದವೋ ಭೂಕಂಪ ಹುಟ್ಟಿಸುವ ಸುದ್ದಿಗಳು. ಎಳೆ ಹಸುರು ಗದ್ದೆಯಲ್ಲಿ ಮಲಗಿತ್ತು ನಾಯಿ ನಾಲಿಗೆ ಚಾಚಿ. ಎಳೆ ಹಸುರು ಗದ್ದೆಯಲ್ಲಿ ಮಲಗಿತ್ತು ನಾಯಿ ನಾಲಗೆ ಚಾಚಿ. ಎಳೆ ಹಸಿರು ಗದ್ದೆಯಲ್ಲಿ ಮಲಗಿತ್ತು ನಾಯಿ ನಾಲಗೆ ಚಾಚಿ. ಎಳೆ ಹಸುರು ಗದ್ದೆಯಲ್ಲಿ ಮಲಗಿತ್ತು ನಾಯಿ ನಾಲಗೆ ಚಾಚಿ. ಕೂಗಾಡಿ ತಳ್ಳಾಡಿ ತುಳಿದಾಡಿ ತುಳಿತ ತುಡಿತಗಳನ್ನು ತಪ್ಪಿ ಬಾಚಿ. ಕೂಗಾಡಿ ತಳ್ಳಾಡಿ ತುಳಿದಾಡಿ ತುಯಿತ ತುಡಿತಗಳನ್ನು ತಪ್ಪಿ ಬಾಚಿ. ಬಿಳಿಯ ಚಡ್ಡಿಯ ಸೊಕ್ಕಿನುಸಿರು. ಉಬ್ಬಿದ ಬಲೂನಿನ ಹೊಟ್ಟೆ. ಬಿಗಿದ ಚಡ್ಡಿಯ ಸೊಕ್ಕಿನುಸಿರು. ಉಬ್ಬಿದ ಬಲೂರಿನ ಹೊಟ್ಟೆ. ನಿಜಕ್ಕೂ ಸುಳ್ಳಿಗೂ ನಡುವೆ ಅದುವೇ ಸೇತುವೆಯಾಯಿತು. ನಿಜಕ್ಕೂ ಸುಳ್ಳಿಗೂ ನಡುವೆ ಅದುವೇ ಸೇತುವೆಯಾಯ್ತು. ಪೇಪರಿಂದಲೇ ಹುಟ್ಟಿ ಪೇಪರಿಂದಲೇ ಬೆಳೆದು ಗಟ್ಟಿ. ಪೇಪರಿನ ಬಲೂನು ಹಿಡಿದು ಹಾರಾಡಿ ಹಾರಾಡಿ ಗಾಳಿಪಟ ಗೋತ ಹೊಡೆದಂತೆ ಏಳುತ್ತಾ ಬೀಳುತ್ತಾ ಹಡೆದವಳನ್ನು ಎಳೆದು ಪೇಪರಲೆ ಮುಚ್ಚಿತು. ಹಡೆದವಳನ್ನು ಎಳೆದು ಪೇಪರಲೆ ಮುಚ್ಚಿತು. ಹಡೆದವಳನ್ನು ಎಳೆದು ಪೇಪರಲೆ ಮುಚ್ಚಿತು. ಗುಗ್ಗೆ ಗಂಟಿದ ಶಬ್ದಗಳ ಒಳಗುಟ್ಟು ಹುಡುಕುತ್ತಾ ಹುಡುಕುತ್ತಾ ಕಿವಿಯಾಳ ಕೆಳಿದಾಗ ಉಸಿರುಗಟ್ಟಿದ ಹಾಗೆ ಒದ್ದಾಟ ಹೆಚ್ಚಾಯ್ತು. ಮತ್ಸರವು ಹಾವಾಗಿ ಹುತ್ತದೊಳಗಡೆ ಹೊಕ್ಕು ಕತ್ತಲೆಯ ನುಂಗಿ ಬೆಳಕನ್ನು ತೇಗಿ ಕಲ್ಪನೆಯ ಹೆಣ್ಣನ್ನು ಹೆಕ್ಕಿ ಮುದ್ದಾಡಿ ಬೀಗಿ ನೂಕಿತ್ತು ಕಿವಿಯಿಂದ ಆಚೆ. ಚೆಲ್ಲಿ ಹೋದವು ರಂಗು ರಂಗಿನ ಬಣ್ಣಗಳು. ಕನಸಿನ ಕ್ಯಾನ್ವಾಸಿನ ತುಂಬ ಬಿಡಿಸಿದ್ದು ಅಳಿಸಿಯೇ ಹೋಯಿತು ಜೀವನದ ಚಿತ್ರ. ಅಳುವುದೊಂದೇ ಉಳಿಯಿತು ಎಚ್ಚರದ ಕೆಲಸ. ಅಯ್ಯೋ ಅಪ್ಪ
ನೋಡ್ಕೊಂಡ್ರಪ್ಪ ನಿಮ್ ಮುಖನ? ಕೈಗನ್ನಡಿಯಲ್ಲಿ ನೋಡ್ಕೊಂಡ್ರೆ ಸರಿಯಾಗಿ ಕಾಣೋದಿಲ್ಲ ಕಣ್ರಯ್ಯ. ನಾಟಕದ ನಿಲುಗನ್ನಡಿ ತರಿಸ್ತೀನಿ, ಎಲ್ರೂ ಒಟ್ಟಿಗೆ ಒಂದೇ ಸಾರಿ ನೋಡ್ಕೊಳ್ಳೋರಂತೆ. ಏ ತಗೊಂಡ್ ಬಂದ್ರು, ಆ ಕಡೆ ಈ ಕಡೆ ಇಬ್ರು ಹಿಡ್ಕೊಂಡು ತಗೊಂಡ್ ಬಂದು ತೋರಿಸಿ ನಾಟಕದ ಕನ್ನಡಿನ. ಇವ್ರ ಮುಖ ನೋಡ್ಕೊಳ್ಳಿ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋದು ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ನೋಡೋದು ಬೇಡ ಅಂದ್ರೆ ನಮಗೆ ಬೇರೆ ದಾರಿನೇ ಗತಿಯಿಲ್ಲ. ನೋಡೋದು ಬೇಡ ಅಂದ್ರೆ ನಮಗೆ ಬೇರೆ ದಾರಿನೇ ಗತಿಯಿಲ್ಲ. ನಾ ಸುಳ್ಳು ಹೇಳಿಲ್ಲ, ನಾ ಕಳವು ಮಾಡಿಲ್ಲ, ಇನ್ನೊಬ್ಬರ ಮನೆ ದೋಚಿಲ್ಲ, ನಾ ಇನ್ನೊಬ್ಬರ ಮನೆ ದೋಚಿಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋ ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರು ನಾವಲ್ಲ. ಹೆಂಡ ಹೆಂಡತಿ ಮಾರ್ಕೊಂಡಿಲ್ಲ, ಲಂಚ ರಿಶ್ವತ್ ತಕ್ಕೊಂಡಿಲ್ಲ, ಆಸ್ತಿ ಅಂತಸ್ತು ಗಿಟ್ಟಿಸ್ಕೊಂಡಿಲ್ಲ, ಔಷಧಿ ಕಲಬೆರಕೆ ಮಾಡ್ತಾ ಇಲ್ಲ, ಖೋಟಾ ನೋಟು ಪ್ರಿಂಟ್ ಮಾಡ್ತಿಲ್ಲ, ದವಸ ಗುಟ್ಟಾಗಿ ಬೇರ್ಸಿಟ್ಟಿಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರ್ ನಾವಲ್ಲ. 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 ನಾವೆಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರ್ ನಾವಲ್ಲ. ನಾವಲ್ಲಪ್ಪೋ ನಾವಲ್ಲ, ಈ ಕನ್ನಡಿಯಲ್ಲಿ ಕಾಣೋರ್ ನಾವಲ್ಲ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಭಾರತಕ್ಕೆ ಭಾರತಾನೆ ಹರಿದು ಹಂಚಿ, ಭಾರತ ಮಾತೆ ಮಾನ ಬಚಾಯಿಸಿ ಅಂತ ತುತ್ತೂರಿ ಊತ ಇರೋರು ನೀವಲ್ದೇನೆ ಯಾರಪ್ಪ. ಭಾರತಕ್ಕೆ ಭಾರತಾನೆ ಹರಿದು ಹಂಚಿ, ಭಾರತ ಮಾತೆ ಮಾನ ಬಚಾಯಿಸಿ ಅಂತ ತುತ್ತೂರಿ ಊತ ಇರೋರು ನೀವಲ್ದೇನೆ ಯಾರಪ್ಪ. ನೆಟ್ಗೆ ಒಳಗಡೆ ಬನ್ರಪ್ಪ, ನಿಮ್ ಸೀಟ್ನೇ ಹಿಡಿರಪ್ಪ. ನೆಟ್ಗೆ ಒಳಗಡೆ ಬನ್ರಪ್ಪ, ನಿಮ್ ಸೀಟ್ನೇ ಹಿಡಿರಪ್ಪ. ದೀಪ ಆರ್ಸಪ್ಪ, ದೀಪ ಆರ್ಸು. ರಾತ್ರಿ ಹಾಸ್ಗೆಲಿ ಉಚ್ಚಗಿಚ್ಚು ಹೋಗಿಕೊಂಡಾರು. ದೀಪ ಆರ್ಸು. ಇವ್ರ ಕಣ್ಣೆ ಇವ್ರ ಭೂತ್ ಕನ್ನಡಿ, ಇವ್ರ ಭೂತಾನೇ ಇವ್ರು ನೋಡ್ತಾ ಇರೋದು. ಈ ನರ್ಕ ಇವ್ರಿಗೆ ತಪ್ಪಿದ್ದೇ ಅಲ್ಲ. ದೀಪ ಆರ್ಸಪ್ಪ, ದೀಪ ಆರ್ಸು. ಕಣ್ಮುಂದಿನ ಕತ್ಲೇನೆ ಭಯ ಅಂದ್ಮೇಲೆ ಮನಸ್ಗೂ ಕತ್ಲು ಕೌಕೊಂಡ್ರೆ ಪೆಡಂಭೂತ ಆಗೋಯ್ತದೆ. ಬೆಳಕಿನಲ್ಲಿ ಇರಪ್ಪ ಅಂದ್ರೆ ಕೇಳಿದ್ರ ನೀವು? ಸ್ವಲ್ಪನೂ ಯೋಚನೆ ಇಲ್ದೆ ನೋಡೋರ್ಗೆ ಸ್ವಂತ ಅಂತ ಬಂದ್ಬಿಡ್ತಿರಲ್ಲ, ನೋಡಿದ್ರೆ ಈಗ
ಈ ಭಯ, ಈ ಬೆದರುಗೊಂಬೆ ಆಗೋ ಶಾಪ ಕಳ್ಕೊಂಡು ನರಕ ಬಾಧೆಯಿಂದ ತಪ್ಪಿಸ್ಕೋಬೇಕಾದ್ರೆ ಹೊಸ ಪ್ಲಾನ್ ಹುಡುಕೋಬೇಕು. ಹುಡುಕಿದ ಪ್ಲಾನ್ ಅಂತೆ ಕೆಲಸ ಮಾಡೋಕೆ ದೃಢವಾದ ಮನಸ್ಸಿರ್ಬೇಕು. ಹಾಗಿದ್ರೇನೆ ಈ ನರಕದಿಂದ ಪಾರಾಗಿ ನಿಜವಾದ ಮನುಷ್ಯರಾಗೋ ಲಾಭ ಸಿಕ್ಕಾದು. ಪುರಾತನ ಕಾಲದ ಸಂಸ್ಕೃತ ನಾಟಕಗಳಲ್ಲಿ ಬರೋ ಸೂತ್ರಧಾರ ನಂಗೆ ಬಂದು ಈ ವಾಲ್ ಪೋಸ್ಟರ್ ನಾಟಕದ ಪರಿಚಯ ಮಾಡ್ಕೊಟ್ಟು ಹೋಗೋಣ ಅಂದ್ರೆ ಅದಕ್ಕೆ ಬಿಡ್ಲಿಲ್ಲ ನೀವು. ಹೆದರ್ಕೊಂಡು ಗರ ಬಡ ಕೂತಿದ್ದೀರಿ. ನಿಮ್ಮ ಮಕ್ಕಳು ನೋಡಿ ನೀವೇ ಹೆದರಿ ಬಿಟ್ರಿ. ನಿಮ್ಮ ಹೆದರಿಕೆ ನನಗೆ ಲಾಭ ಆಯ್ತು. ಹೌದು ಅಂತೀನಲ್ಲ, ನೋಡೋರ್ ಪಾಲೆ ಹೆಚ್ಚು ಅಂತ ದೊಡ್ಡದಾಗಿ ಗಲಾಟೆ ಮಾಡಿದ್ರಲ್ಲ. ಅಲ್ರಯ್ಯ, ಏನ್ ನಾಟಕ ಅನ್ನೋದು ಮಕ್ಕಳಾಟಕೆ ಅಂತ ತಿಳ್ಕೊಂಡ್ರೇನೆ? ಸಾಲದಕ್ಕೆ ಆ ಪಾಠ ಮಾಡೋನ್ ಇಟ್ಕೊಂಡು ಬಂದು ಗೂಟಕ್ಕೆ ಕಟ್ಟ ಹಾಕದ ನಿಲ್ಲಿಸ್ಬಿಟ್ರೆ ಅವ್ನು ಸ್ಟೇಜ್ ಹತ್ತೋ ಕೆಲ ಬರ್ತಾನೆ. ಇನ್ ನಾಟಕನೂ ಇಲ್ಲ, ಏನೂ ಇಲ್ಲ. ಹೋಗ್ರಪ್ಪ, ಹೋಗಿ ಸಾಕು. ಯಾಕಳಯ್ಯ ಕೂತಿದ್ದೀರಿ ಬೆರಗಿಡ್ದವ್ರಂಗೆ? ನಿಮ್ಮ ಅಲ್ರಲ್ಲಿ ಇದೇನ್ ಮಹಾ ದೊಡ್ಡ ಸಂಗತಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ ಬಿಟ್ರಿ. ಯಾರು ಮಾಡದೆ ಇರೋ ತಪ್ಪು ಏನ್ರಪ್ಪ ನೀವು ಮಾಡಿದ್ದು? ತಲೆ ಹೋಗುವಂತ ಇತಿಹಾಸ ನಡೀತು ಅಂತ ಇಟ್ಕೊಳ್ಳಿ, ಹೆದರ್ಕೋಬಾರ್ದು. ಯಾಕೆ ಹಿಂಗಾಯ್ತು ಅಂತ ಸೂಕ್ಷ್ಮ ಕಂಡಿಡ್ಕೋಬೇಕು. ಅದ್ ಬಿಟ್ಟು ಹಿಂಗ್ ಒಂದ್ಕೆಂಗ್ ಕೂತ್ ಬಿಟ್ರೆ ಭಯನೂ ಆಗೋದಿಲ್ಲ, ಏನು ಆಗೋದಿಲ್ಲ. ನಾಟಕ ನಡೆಸ್ಬೇಕು, ಒಂದ್ಕೆಲೆ ಚಿಗುರು ಒಡಿಸ್ಬೇಕು. ಏನಂತೀರಿ? ಈ ನಾಟಕ ಐತಲ್ಲ, ಇದ್ರಲ್ಲಿ ತುಂಬಾ ಬಣ್ಣಗಳು. ಪೋಸ್ಟರ್ ಚರಿತ್ರೆ ಗೊತ್ತಾ ನಿಮ್ಗೆ? ಅವ್ರಿಗೆ ಗೊತ್ತಿಲ್ಲಯ್ಯ, ನೀವು ಹೊತ್ತಿಗೆ ಹೇಳ್ಕೊಡಪ್ಪ. ಆ ತಪ್ಪಕ್ಕೆ ಪೋಸ್ಟ್ ಐತಲ್ಲ, ಅದು ವಿಕ್ರಮಾದಿತ್ಯನ ಕತೆ. ಇದು ಬಹು ಚೆನ್ನಾಗಿ ಆಡಿದ್ರು. ಆ ಬೇತಾಳನ ಸವಾಲನ ಮಾತಾಯ್ತಲ್ಲ, ಬಲ್ ಜೋರು. ನಿದ್ದೆಲ್ ಕನ್ವರ್ಸ್ತಾ ಇರೋದು ಯಾರಪ್ಪ ಅಲ್ಲಿ? ಶಾಸನದ ಕಾಲದವನು ಅಂತ ಕಾಣ್ತೈತೆ. ದಪ್ಪಕ್ಷರಗಳಿಗೂ ಗವಿ ಚಿತ್ರಗಳಿಗೂ ಅನ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ನನ್ನ ಮಾತಿನ ಮೇಲೆ ನಿಗಾನೇ ಇಲ್ಲ. ಅಯ್ಯ ಮಾನ್ ಭಾವ, ವಾಲ್ ಪೋಸ್ಟ್ ಕತೆ ಗೊತ್ತೈತಾ ನಿನ್ಗೆ? ಯೋ, ವಿಕ್ರಮಾದಿತ್ಯನ ಕತೆ ಗೊತ್ತಾಯ್ತಾ ನಿನ್ಗೆ? ಇನ್ನು ಇವ್ರನ್ನ ಮಾತಾಡ್ಸ್ ಪ್ರಯೋಜನ ಇಲ್ಲ. ರೇ ಸ್ವಾಮಿ, ಕತೆ ಕೇಳ್ತಾ ನಿದ್ದೆ ಮಾಡೋದು ಇನ್ನ ಬಿಟ್ಟಿಲ್ವಾ? ವಿಕ್ರಮಾದಿತ್ಯನ ಕತೆ ಗೊತ್ತೈತೆ ತಾನೇ? ಅಂದ್ಮೇಲೆ ಇನ್ನೇನು, ಅದ್ ಸಾಕು. ನಿಮ್ಮ ಅನುಕೂಲಕ್ಕೆ ಅಂತ ತಾನೇ ಆ ಕತೆ ಉಟ್ಕೊಂಡಿದ್ದು. ಹಾಸಿಗೆ ತಗೊಂಬಂದಿದ್ದೀರಾ? ಸರಿ ಬುಡಿ. ಇನ್ನು ತಪ್ಲೇನೆ ಹೋಯ್ತು ಅನ್ನೋ ಕಡೆ ತಲೆನೇ ಹೋಯ್ತು ಅಂದು ಏನು ಆಗಕ್ಕಿಲ್ಲ ಬುಡಿ. ಏನಂದ? ಸದ್ಯ ಎಚ್ಚರ ಆಯ್ತಲ್ಲ. ಇಲ್ಲಿ ನೋಡಿ, ನೋಡೋಕ್ ಸರ್ವೇ ಸಾಧಾರಣವಾಗಿ ಕಾಣೋ ವಾಲ್ ಪೋಸ್ಟರ್ ಮಹತ್ವ ಹೇಳ್ತೀನಿ ಕೇಳಿ. ವಿಕ್ರಮಾದಿತ್ಯನ ಕಾಲದಿಂದ ಬೆಂಗಳೂರು ಬಂದ್ ತನಕ ಎಲ್ಲಾರನ್ನೂ ಎತ್ತಿಡ್ದಿರೋದು ಈ ವಾಲ್ ಪೋಸ್ಟ್ರೆ. ಯಾರಪ್ಪ ದೀಪ ಹಾಕಿದ್ದು? ಇವ್ರಿಗೆಲ್ಲ ನಿದ್ದೆ ಕೆಟ್ಟೋಗೋದಿಲ್ವೇನೆಯ? ತಮಗ್ ತಾವೇ ಭೂತ ಅನ್ಕೊಂಡು ತಮ್ಮ ಹಣೆ ಬರಕ್ ತಾವೇ ಶಾಪ ಹಾಕೋತಾ ಕಣ್ ಮುಚ್ಕೊಂಡು ನೆಮ್ಮದಿಯಾಗಿದ್ದಾರೆ. ಕಣ್ ಬಿಟ್ರೆ ಬೆಳಕೆಲ್ ಕುಕ್ಕುತ್ತು ಅಂತ ಎದುರು ಬಿಟ್ಟಿದ್ದಾರೆ ಪಾಪ. ಇವ್ರಿಗೆಲ್ಲ ಜೋಗುಳ ಹಾಡಿ ನಿದ್ದೆ ಮಾಡಿಸ್ಬೇಕು ಅಂತ ನಾನಿದ್ರೆ ದೀಪ ಯಾರೇ ಹಾಕಿದ್ದು? ಇರ್ಲಿ ಬಿಡಯ್ಯ, ದೀಪ ಹಚ್ಚು ಆರ್ಸು ಅಂತ ಹೇಳ್ತಾನೆ ಇದ್ರೆ ಏನೇ ಅರ್ಥ? ಅದೇ ಅರ್ಥ, ದೀಪ ಹಚ್ಚೋದು ಆರ್ಸೋದು. ಯಾರೇ ದೀಪ ಹಾಕು ಅಂತಂದಿದ್ದು? ನಾನೇ ಹಾಕ್ದೆ ಕಣಯ್ಯ. ಇವ್ರು ಕಣ್ಣು ಮುಚ್ಕೊಂಡಿರೋದಕ್ಕೂ ತೆಕ್ಕೊಂಡಿರೋದಕ್ಕೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಮತ್ತೆ ದೀಪ ಯಾಕೆ ಹಾಕ್ದೆ ಅಂತ್ಯ ಮತ್ ಅಲ್ ಕಣಯ್ಯ, ಇವರು ಎಚ್ಚರದಲ್ಲಿ ಮಾತಾಡ್ತಾ ಇದಾರಾ ಅಥವಾ ನಿದ್ದೆಯಲ್ಲಿ ಕಣ್ಣು ಅಂತ ತಿಳ್ಕೊಬೇಡುವ. ಮತ್ತೆ ಅದಕ್ಕೆ ದೀಪ ಹಾಕಿದ್ದು. ಸರಿ ಬಿಡು, ಕಣ್ಣೆದುರಿಗೆ ಇದ್ದು ಮಾಯವಾಗಿರಕ್ಕೂ ಬರ್ತದೆ. ಎದುರಿಗಿರೋ ಎಷ್ಟೋ ವಿಷಯಗಳು ಕಣ್ಣಿಗೆ ಬೀಳಾಕಿಲ್ಲ. ಆದ್ರೆ ನಮ್ ವಾಲ್ ಪೋಸ್ಟರ್ ಮಾತ್ರ ಎಲ್ಲಾರ ಕಣ್ಗೂ ಕಂಡೇ ಕಾಣ್ತೈತೆ. ಇದೇ ನೋಡು ಅದ್ರಲ್ಲಿರೋ ಕರಾಮತ್ತು. ಹಿಂಗ ಹನುಮಂತ ಬಾಲ್ದಂಗ್ ಮಾತಾಡ್ತಾನೆ ಇದ್ರಿ ಹೆಂಗಯ್ಯು? ಕಣ್ಣು ಮೊದ್ಲೇ ಬೇಡವಾ ಅದಕ್ಕೆ? ನಾವು ನೆಟ್ಟಿಕ್ ನೀವೇ ಸರಿ ಇಲ್ ಕಣೆ. ಇಲ್ದಿದ್ರೆ ಹೀಗೆಲ್ಲ ಅಡ್ಡು ಮಾತಾಡೋಕ್ ನ್ಯಾಯನೇ ಇಲ್ಲ. ಪರವಾಗಿಲ್ಲ ಬಿಡು, ಈಗೇನು ಮುಳುಗೋಗ್ಲಿಲ್ಲ. ನೀನ್ ನೆಟ್ಗೋಗಿ ಪ್ರೇಕ್ಷಕರಲ್ಲಿ ಒಬ್ನ ಕೂತ್ಕೋ. ನಾನ್ ನಾಟಕದ ಮಾತು ಶುರು ಮಾಡ್ತಿದ್ದಂಗೆ ಜೋರಾಗಿ ಚಪ್ಪಾಳೆ ಹೊಡಿ. ಬೇಗ ಹೋಗಿ ಜಾಗ ಇಡ್ಕೊ. ಯಾರಾದ್ರೂ ಜಾಗ ಇಟ್ಕೊಂಡ್ಬಿಟ್ಟಾರು, ಹೋಗಿ ಕೂತ್ಕೋ. ತಡಿ ನಾನ್ ದೀಪ ಆರ್ಸೋ ಕೇಳ್ತೀನಿ,
ಕತ್ಲಲ್ಲೇ ತಡ್ಕಾಡ್ತಾ ಹೋಗ್ ಜಾಗ ಹಿಡ್ಕೊ. ದೀಪ ಆರ್ಸಪ್ಪ. ಕರ್ದಾಡ್ಬೇಕೇನೋ? ಏನ್ ಮಾಡ್ದ್ಯೋ ಗೂಬೆ ಬಡ್ಡಿ ಹೈದ್ ಮಗನೇ? ಯಾರಪ್ಪ ದೀಪ ಹಾಕಿದ್ದು? ಸಮಯ ಸಂಕಟ್ಟು ಒಂದು ಗೊತ್ತಾಗೋದಿಲ್ವಲ್ಲ ನಿಮ್ಗೆ? ಪಾಪ ಅವ್ನು ನೋಡಿ ಅವ್ರು ಗಂಡ್ಸೋ ಹೆಣ್ಸೋ ಗೊತ್ತಾಗದೆ ಇರ್ಲಿ ಅಂತ ಕತ್ಲು ಮಾಡಿದ್ರೆ ಯಾಕೆ ಆಗ್ದೆ ದೀಪನ? ಯಾರ್ ಮಾನ ಕಳಿಬೇಕು ಅಂತ ಇದೆಯಾ ನೀನು? ಆರ್ಸು ದೀಪನ, ಆರ್ಸು ದೀಪ. ಲೋ ಮಗ, ತಲುಪೋ ಜಾಗ ತಲುಪ್ದಿಯೋ ಇಲ್ಲೋ? ಇಲ್ಲ ಬೇರೆ ಎಲ್ಲಾರು ಕೈಗೆ ಚಾಚಿದ್ಯೋ? ನಿನ್ಗಿನ ಮೊದ್ಲೇ ಯಾರು ಜಾಗ ಇಟ್ಕೊಂಡ್ಬಿಟ್ಟಿದ್ರೆ ಕತ್ಲ ಇಲ್ಲಿಗೆ ಜಾರ್ಕೊಂಡ್ ಬಂದ್ಬಿಡು. ಖದೀಮರೆಲ್ಲ ಸುಖದ ಕನಸು ಕಾಣುತ್ತಿರಲು ನಾಟಕದ ಚಾವಟಿಲಿ ಚುಚ್ಚಿ ಹೊಡೆದು ಎಬ್ಬಿಸಿದ. ಸಾಮಾಜಿಕ ಜೀವನದೇ ವ್ಯಕ್ತಿಗತ ಭೂತಗಳ ಪ್ರತಿಬಿಂಬ ತೋರಿಸಿದ ನಾಟಕದ ಕನ್ನಡಿಯಲ್ಲಿ ಪ್ರೇಕ್ಷಕರದ್ದೇ ನಾಟಕವೆಂದು ಒತ್ತಿ ಒತ್ತಿ ಹೇಳುತ್ತಾ ಸತ್ಯದ ಬೆಳಕಿಗೆ ಎಳೆದು ತಂದು ನಮ್ಮ ಕೋಶಗಳಲ್ಲಿ ಸ್ವಾಭಿಮಾನಕ್ಕೊಂದು ಶಬ್ದವೇ ಇಲ್ಲ. ಹಂಗಿನ ಅನ್ನದ ಉಂಡೆ ಎಂಥ ರುಚಿ ಕಟ್ಟು, ಗಂಟಲೊಳಗಡೆ ತೂರಿ ದನಿ ಕುಗ್ಗಿ ಬಾಲ ಮಡಚಿಟ್ಟು, ಕತ್ತಲಾದರೆ ಸಾಕು ಮೋರೆ ಕಾಣದಿದ್ದರೆ ಸಾಕು, ಕಪ್ಪು ಕೊಳಚೆಯ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಹೊರಡಾಡುವವರು. ನೋಡಕ್ ಬಂದಿರೋ ಮಾನೀಯರೇ, ಇದಕ್ ಮೊದಲು ಎಷ್ಟೋ ನಾಟಕ ನೋಡಿದ್ದೀರ. ಆದ್ರೆ ಇವತ್ತು ಯಾವ ಬಿರುದು ಬಾವಲಿಗಳನ್ನು ತಗುಲ್ಸ್ಕೊಳ್ದೇ ಇರೋ ಜಿ.ವಿ. ಅಯ್ಯರ್ ಬರೆದು ನಿರ್ದೇಶಿಸಿದ ನಾಟಕ. ವಾಲ್ ಪೋಸ್ಟ್ ಇಲ್ಲದೆ ನಾವಿಲ್ದೆ ವಾಲ್ ಪೋಸ್ಟ್ ಇಲ್ಲ. ನಮ್ಮ ಜೀವನದಲ್ಲಿ ನಾವು ವಾಲ್ ಪೋಸ್ಟ್ರು ಸಮ ಬೆರ್ತು ಹೋಗಿದ್ದೀವಿ. ಆದ್ರಿಂದ ನಾವೆಲ್ಲ ವಾಲ್ ಪೋಸ್ಟ್ಗಳೇ. ನಮಸ್ಕಾರ.
ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ. ಇದೇನೋ ಇದು? ನಾ ಸಾಯುವೆ ನೀ ಬಾಳುವೆ, ಇದು ಒಂದು ಪೋಸ್ಟ್ರಾ? ಎಷ್ಟೇ ತಪ್ಪೇ ಉಂಡೇನ? ತೊಪ್ಪೆ ಉಂಡೆ ಯಾಕೆ ಹೊಡೆದ್ರು? ಪೋಸ್ಟರ್ನಲ್ಲಿ ನಾ ಸಾಯುವೆ ನೀ ಬಾಳುವೆ ಅಂತ ಒಂದು ತ್ಯಾಗದ ಮಾತಿರಕ್ಕಾಗದ? ಹೀಗೂ ಉಂಟಾ? ಉಂಟು 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 ನಾಡನ್ ಕಾಯೋಕೆ ಅಂತದ್ದು ನಾವು ವಾಲ್ ಪೋಸ್ಟರ್, ಒಳ್ಳೆಯವ್ರಿಗೆ ಅಂತಲೇ ಅದ್ದು ನಾವು ವಾಲ್ ಪೋಸ್ಟರ್. ಹೌದ್ರಪ್ಪ, ಒಳ್ಳೇದ್ ಮಾಡ್ತೀನಿ ಅನ್ನೋದು ಯಾರಿಗೆ? ಇನ್ನೊಬ್ರಿಗೆ ತಾನೇ. ಇದ್ರಾಗೆ ನೀ ಬಾಳು ಅಂತ ಅಂದ್ರೆ ಏನ್ ತಪ್ಪು? ಅಯ್ಯೋ ಬೆಪ್ಪಣ್ಣ, ನೀನು ವಾಲ್ ಪೋಸ್ಟರ್ ಸತ್ಯವಂತರ ಕಾಲದ್ದು, ನೀನು ವಾಲ್ ಪೋಸ್ಟರ್ ತತ್ವಮಸಿ ಅನ್ನೋದು, ನೀನು ಅನ್ನೋ ಕಾಲ ಹೋಯ್ತು, ನಾನು ಅನ್ನೋ ಕಾಯಂ ಆಯ್ತು. ಆದ್ರೂ ನಮ್ಗೆ ತಪ್ಲೇ ಇಲ್ಲ, ಎಂಜಲ್ ಬುಗ್ಲು ತೊಪ್ಪೆ ಗುಂಡೆ. ಬೂಚಿ ತೋರ್ಸಿ ಭಯ ಹುಟ್ಟಿ ತೊಪ್ಪೆ ಉಂಡೆ ಎದ್ರೇನು, ಮಸಿ ಸವರಿ ಮೊಕ ಕೆಡ್ಸಿ ಅರ್ಧಂಬರ್ಧ ಹರಿದ್ರೇನು. ಯಾರಿಗೆ ಯಾರು ಎದುರು ಬಿದ್ರು ನಮ್ಗೆ ನಾವು ಹಾಗೆಯಲ್ಲ, ನಮ್ಮಿ ಜೀವನ ಅನುಭವಿಸೋಕೆ ನಮ್ಗೆ ಏನು ಬೇಜಾರಿಲ್ಲ. ಎಲ್ಲಾರ್ ಮಂದಿನ್ ಆಸೆಗಳು, ಎಲ್ಲಾರ್ ಮಂದಿನ್ ಗೋಪುರಗಳು ಊಟ ಮಾಡ್ತಾ ಇರೋ ನಾವು, ನಿಮ್ಮಿಂದಾದೋ ನಾವು. ಆದ್ರೆ ನೀವು ಯಾಕೆ? ಏನು? ಯಾರು? ಕಂಡ ನೋಟ ಸರಿದು ನೋಡುವುದೇ ನೋಡಿ, ನೋಡಿ ಸಂದೇಹ ಪಟ್ಟು ದೂರ ದೂರವಾಗಿ, ಹತ್ತಿರ ಹತ್ತಿರವಾಗಿ, ಯಾವ ಮಂತ್ರವೂ ಫಲಿಸದೆ ತೋರಿಕೆಗೆ ಭಯ ತೋರಿ ವಾಲಿರಲು ವಾಲುತ್ತಾ ಒತ್ತಿ ಅಣಕಿಸಿ ಒಬ್ಬ ನಾಳಿಕೆಗೆ ಬಿಡುವೆವೆ ನೋಡುತ್ತಿರು ಎನ್ನುತಿಹ ವಾಲ್ ಪೋಸ್ಟರ್ ನೀವು. ಒಬ್ಬ ನಾಳಿಕೆಗೆ ಬಿಡುವೆವೆ ನೋಡುತ್ತಿರು ಎನ್ನುತಿಹ ವಾಲ್ ಪೋಸ್ಟರ್ ನೀವು. ಮಹನೀಯರೇ, ಮಹಿಳೆಯರೇ, ನಾಟಕ ಪ್ರಾರಂಭ ಆಯ್ತು. ಇನ್ ತನ್ನಷ್ಟಕ್ಕೆ ತಾನೇ ನಡೆಯುತ್ತೆ. ಇನ್ನೇನು ಮುಗಿಲ್ಲ. ಮುಗೀತು, ನಾಟಕ ಶುರು ಆಗೋಯ್ತು. ನನ್ ಕೆಲಸ ಇಲ್ಲ ಇಲ್ಲಿ. ಕೆಲಸ ಇದೆ ಅಂತ ಹೇಳ್ತಾ ಇದ್ದೀನಿ. ಪಾಠ ಮಾಡೋ ನಿಮ್ಗಿರೋದ್ ಕೆಲಸ.
ನಂಗಿಲ್ಲ. ನಿಂಗಿದೆ ಕಣಯ್ಯ ಅಂದ್ರೆ ಏನು ಏನ್ ದೊಂಬಿದಾಸರು ಕುಣಿದವನು ಅನ್ಕೊಂಡೇನೆ ನನ್ನ? ಮಹಾರಾಜರು, ಅರಮನೆ ಮಹಾ ಕವಿಗಳು, ಎಲ್ರಿಕ್ಕಿಂತ ಹೆಚ್ಚಾಗಿ ನಾಟಕ ನೋಡಿ ನಿಜವಾಗಿ ಸಂತೋಷ ಪಡೋ ರಸಿಕ ಮಹಾಜನರಿಗೆ ಶಾಸ್ತ್ರೋಕ್ತವಾಗಿ ನಾಟಕ ಆಡ್ಸೋ ಸೂತ್ರಧಾರಿ ನಾನು. ಹಾದಿ ಬೀದಿಲಾಡೋ ದೊಂಬರಾಡ್ದವನಲ್ಲ, ತಿಳ್ಕ. ತುಂಬಾ ಕೊಚ್ಕೋಬೇಡ ಕಣ. ದೊಂಬ್ರಾಟ ಅಂದ್ರೆ ಅಷ್ಟೊಂದು ಹಗ್ಗ ಅಂತ ತಿಳ್ಕೊಂಡ್ಯಾ ನೀನು? ನಿನ್ನ ಸೂತ್ರಧಾರಿ ವಿದೂಷಕ ಇಬ್ರು ಸೇರಿ ಆದವನೇ ದೊಂಬ್ರಾಟದವನು. ನೋಡೋರು ಮುಂದಾಳು, ನಾನು ದೊಂಬ್ರಾಟದವನೇ ಅಂತ ತಿಳ್ಕ. ಅವ್ರ ಮನಸ್ಸಾಕ್ಷಿ ಅಂತ ಇರ್ತಾ ಇದ್ ನೋಡು, ಅದು ದೊಂಬ್ರಾಟವೇ. ಕೇಳ್ತಾ ಇರೋ ನಾನು, ಎದುರು ಉತ್ತರ ಕೊಡ್ತಾ ಇರೋ ನೀನು, ಇಬ್ರು ದೊಂಬ್ರೆ ಕಣ. ಇವರು ಬುದ್ಧಿವಂತರು, ಹೊಸಬ್ರಾಗೂ ಕಾಣಿಸ್ತಾರೆ. ಯಾರಿವರು? ಪರಂಪರೆಯಿಂದ ಬಂದವರಂತೂ ಅಲ್ಲ, ತೀರಾ ಇತ್ತೀಚಿನ ಪೀಳಿಗೆ. ಬಂಡಾಯ ಎದ್ದು ನಿಂತಿದ್ದಾರೆ. ವಾಲ್ ಪೋಸ್ಟ್ ನೆರಳು ಬೆಳೆದವರಂತೂ ಅಲ್ಲ ಅನ್ನೋ ಆಗಿದೆ. ಇವತ್ತಲ್ಲ ನಾಳೆ ನಮ್ಮನ್ನು ಆ ನೆರಳು ಎಳ್ಕೊಂಡ್ಬಿಡ್ತೀಯ. ಒನಕೆ ಬೇರ್ ಬಿಡುತ್ತೋ ಚಿಗುರುತ್ತೋ? ಏನೋ ಮಸಲತ್ತನ್ನು ಮಾತಾಡ್ತಿದೀಯಲ್ಲ, ಯಾಕೆ ತಲೆಗೆಲೆ ತಿರುಗ್ತಾಯ್ತಾ ಹೆಂಗೆ? ಏನಯ್ಯ ಮಾತಾಡ್ತಿದ್ದಂಗೆ ದಬಾಯಿಸ್ತಾನೆ ಇದೆಯಲ್ಲ? ಏನ್ ಈ ಊರಿನ ಖಲೀಫಾನೇನಯ್ಯ ನೀನು? ಅಲ್ಲ, ನೀ ಯಾರು ಹೇಳು? ಗುಂಪ್ ಜಮಾಯಿಸ್ಕೊಂಡು ಬಂದಾಗಿದೆ. ಯಾಕೆ ನನ್ ಗುರ್ತಿಲ್ವಾ? ನಾನು ಅನ್ನೋ ವಾಲ್ ಪೋಸ್ಟ್ರು ನಾನೇ. ಹಂಗೇಳು ಮತ್ತೆ, ನಂಗಾಗಲೇ ಗೊತ್ತಿತ್ತು ನೀನ್ ಬರೀ ಪೋಸ್ಟ್ರು ಅಂತ. ಬರೀ ಪೋಸ್ಟರ್ ಅಲ್ಲ ಕಣಯ್ಯ, ನಾನು ಅನ್ನೋ ಪೋಸ್ಟ್ರು. ಅದೇ ನಾನು ಹೇಳೋದು, ನೀನು ಅನ್ನೋ ಪೋಸ್ಟ್ರು ಅಂತ. ಏನು ಕಳಿಸ್ತಾ ಇದೀಯಾ? ನಾನೆಲ್ಲಿ ಕಲಿಸ್ತಾ ಇದ್ದೀನಯ್ಯ? ಈ ಹಾಳಾದ್ ನಾನು ಲೋಕನೇ ತುಳ್ಸಂಬಟ್ಟೆ ಮಾಡ್ಬಿಟ್ಟೈತೆ. ಒಳ್ಳೆ ತಾಪತ್ರಯಕ್ಕೆ ತಂದುಟ್ಬಿಟ್ಟಲ್ಲ. ನೀನು ಹೇಳಿದ್ನೇ ಹೇಳ್ತಾ ಒಳೊಳಗೆ ಸುತ್ತಾ ಇದ್ದೀಯಲ್ಲ, ಗೂಟು ಕಟ್ಟಿದ ಮೂಗ್ದಾರದ ಎತ್ನಂಗೆ. ಒಂದಷ್ಟುದ ಹಗ್ಗನಾದ್ರೂ ಕೊಟ್ಟು ವಿಸ್ತಾರವಾಗಿ ಮೇಯಕ್ ಬಿಡ್ಬಾರ್ದ ನಮ್ಮನ್ನ? ಮೇಯಕ್ ಬಿಡ್ಬೇಕು ಅಂತೀಯ ಹಂಗಾರೆ? ಅಯ್ಯೋಗ ಸಾರ್ವೆ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟನಯ್ಯ. ತಿಳ್ಕೊಬೇಡ, ನೀ ಹೇಳುವಾಗ ಗೊತ್ತಾದಂಗಿರ್ತದೆ, ಮತ್ತ್ಯಾಕೋ ಏನೋ ಕಳ್ಸ್ಕೊಂಡ್ಬಿಡ್ತದಲ್ಲ. ನಿಜವಾಗಿ? ಹ್ಞೂ ಕಣಯ್ಯ ಅಂತೀನಿ. ಸತ್ಯವಾಗ್ಲೂ ಗೊತ್ತಾಗಲಿಲ್ಲ ಕಣಯ್ಯ. ಚಂದಾಗ್ ತಿಳ್ಕೊ, ನಾನಿದ್ದೀನಲ್ಲ, ನಾನು ಅನ್ನೋ ಪೋಸ್ಟ್ರು. ಸರಿ, ನೀನಿದೆಯಲ್ಲ, ನೀನು ಅನ್ನೋ ಪೋಸ್ಟ್. ಚೇಷ್ಟೆ ಮಾಡ್ತೀಯಾನೆ? ಚೇಷ್ಟೆ? ಯೋಗ ಸರ್ವೆ, ನಿಜವಾಗ್ಲೂ ನಾನು ಚೇಷ್ಟೆ ಮಾಡ್ಲಿ ಕಣಯ್ಯ. ನೀನಪ್ಪ ರುಸ್ತುಂ ದೊಂಬರಾಡ್ದವನು. ಬರ್ರೆ ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ಏನಪ್ಪ ಇದು? ಎಲ್ಲ ತಳ್ಕಾಗೋಯ್ತು. ಏನ್ರಪ್ಪ, ನಾಟಕದಲ್ಲಿ ನಮಗೂ ಭಾಗ ಐತೆ ಅಂದ್ರಲ್ಲ ಇವರು. ಭಾಗಸ್ಥರು ಅಂದ್ರೆ ಹಿಂಗೇನಾ? ಒಡಿಯೋಕ್ ಬರೋ ಭಾಗಸ್ಥರು ಹೆಂಗಾಗ್ತಾರೆ ಹೇಳಿ ಮತ್ತೆ? ಈಗಲಾದ್ರೂ ಇವರು ನಿಜವಾಗ್ಲೂ ನಾಟಕ ನೋಡಕ್ ಬಂದು ಭಾಗಸ್ಥರಲ್ಲ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಪಂಗುಳಿ ಬಡ್ಡಿ ಆಯ್ತು ಮಗನೇ. ಬರೀ ನೀನು ಅನ್ನೋ ಮಾತಿನ ಚಾಟಿನಾಗೆ ನಮ್ಮನ್ನು ಹೊಡಿತಾ ಇದ್ಯಲ್ಲ, ಈಗ ನೀನು ತಕ್ಕ. ವಾಲ್ ಪೋಸ್ಟರನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ. ಗುರಿಯಾಗುತ್ತಾರೆ.
ಮೊದಲು ಸಗಣಿ ಉಂಡೆ ಹೆಸರು ಮೇಲೆ ಅಲ್ವಾ ಪೋಸ್ಟರ್ ಅರಿಯೋದು. ಕೈ ಗಲೀಜಾಗೋದಿಲ್ವನಯ್ಯ? ಕೈ ಹೊಲಸು ಮಾಡ್ಕೊಂಡ್ರಲ್ವಾ ಪೋಸ್ಟರ್ ಕಣ್ಣೆ ಆಗೋದು. ಹೊಲಸು ಮಾಡ್ಕೊಳ್ದೇನೆ ಕಣ್ಣೆ ಮಾಡೋದು ನಮಗ್ ಗೊತ್ತು. ಅಂದ್ಮೇಲೆ ಮಾರಾಯಣಗರ್ದಾಕಪ್ಪ ಯಾರು ಬೇಡ ಅಂದ್ರು. ಸಲಕು ಇದೇ ಪೋಸ್ಟ್ ಅಂಟಿಸ್ತಾನೆ ಆ ಪೋಳಿ ಮಗ. ಪೋಸ್ಟನ್ ಬೈಕಳಯ್ಯ, ಅಂಟಿಸ್ದವನ್ ಯಾಕೆ ಬೈತಿ? ಬಲೆ ತ್ಯಾಗ ಕೊಟ್ಟಿದ್ ನನ್ನ ಮಕ್ಕಳು. ನಾ ಸಾಯುವೆ, ನೀ ಬಾಳುವೆ. ಗೈರತ್ತು ಅಂದ್ರೆ ಹೀಗಿರ್ಬೇಕು. ಶಾಬಾಸ್. ಯಾರಯ್ಯ ನೀನು? ಪೋಸ್ಟ್ ಅಂಟ್ಸೋನ್ ತಾನೆ? ಕೊಡು ಕೈನ, ನಾನು ಪೋಸ್ಟ್ ಅಂಟ್ಸೋನೆ. ನಡೆದದ್ದೆಲ್ಲ ಮರ್ತು ಬಿಡು. ಅಂಟ್ಸೋ, ನಾನು ನೀನು ದೋಸ್ತಿ ಆಗಿರೋಣ. ಸಂಸು, ನಂಗೆ ಸ್ವಲ್ಪ ಸಂದೇಹ ಐತೆ. ತೆಪ್ಪ ಕೈ ಕೊಟ್ಟು ಆಮೇಲೆ ಒದ್ದಾಡಬಾರ್ದು ನೋಡು. ಸಂದೇಹ ಏನಿದೆ ಅದರಲ್ಲಿ? ನಾನು ನೀನು ಅಂಟ್ಸೋರು ಅಂದ ಮೇಲೆ ನೀನು ಅಂಟ್ಸೋನು, ನಾನು ಅಂಟ್ಸೋನು. ತಿರ್ಗಾ ಅದೇ ಗಾಸಾರ. ನಂಗೆ ಯಾಕೋ ತಲೆ ಗೇರಿ ಹೊಡಿತೈತಪ್ಪ. ಅಲ್ಕಣಯ್ಯ, ಸುತ್ತ ಬಳಸ್ತಿ ಯಾಕೆ? ಈ ತಲೆ ಸುತ್ತಲ್ಲಿ ಪ್ರಪಂಚನೇ ಗಲ್ಬರ್ಸ್ಕೊಂಡ್ ಬಂದ್ಬಿಡ್ಬೋದು. ನೀ ಏನಾದ್ರನ್ನಯ್ಯ, ತನ್ನ ತಾನು ಸುತ್ತೋದಿದೆಯಲ್ಲ, ಭಲೇ ಫಜೀತಿ. ಸೀದಾ ಇದ್ದವೆಲ್ಲ ಸಿಕ್ಲಾಗೋಯ್ತವೆ, ಏನು ತೋಚದೇ ಇಲ್ಲ. ಅಲ್ಕಣಯ್ಯ, ನಾನ್ ಯಾವಾಗ ನೀನಾಗೋದು, ನೀನ್ ಯಾವಾಗ ನಾನಾಗೋದು? ನೀನು ನಾನು ಒಂಟೊಂಟಿನೇ ಅಲ್ವಾ? ಇಲ್ಲಿ ನೋಡಿಯ, ನಿಂಗೆ ನೀನು ನಾನು ಅನ್ಕೋತಿ, ನಂಗೆ ನಾನು ಅನ್ಕೋತೀನಿ. ಹೌದು ಅಂತೀನಲ್ಲ. ನೀನು ನಿಂಗೆ ನಾನು ಅನ್ಕೋತೀಯ, ನೀನು ನನ್ಗೆ ನೀನು ಅಂತೀಯ ಅಷ್ಟೇ. ನಿಂಗೆ ನೀನು ನಾನು, ನಿಂಗೆ ನಾನು ನೀನು. ಮತ್ತದೇ ಗೋಜ್ಲು. ಕಣ್ಣಿಗೆ ಕಾಣದ ಗೀಟ್ನ ಹಿಡಿಯೋಕೋದಂಗೆ ಸುಮ್ನೆ ಯಾಕಯ್ಯ ಗೋಜ್ಲು ಮಾಡ್ತೀಯ? ನಿಂಗೇನು ಬುದ್ಧಿ ಗಿದ್ದಿ ನಟ್ಗಿಲ್ವೇನಯ್ಯ? ಬಾಣ ಬಿಟ್ಟಂಗ್ ನೇರವಾಗಿ ಹೇಳ್ತಾ ಇದ್ದೀನಿ, ಗೋಜಲು ಅಂತೀಯಲ್ಲ. ಹಳೆ ಕಾಲದ ಕಂತೆ ಪುರಾಣ ನೀನು. ನೇರವಾಗಿ ಮಾತಿಲ್ಲ, ಕಲಿಯಕ್ ಇಷ್ಟಾನೂ ಇಲ್ಲ. ಅಂದ್ಮೇಲೆ ಬೇರೆ ಯಾವ ಶತ್ರುಗಳು ಬೇಕು? ನಿನಗೆ ನೀನೇ ಶತ್ರು. ಹಾಳಾಗ್ ಹೋಗು. ಜಗತ್ತನ್ನೇ ಸೂತ್ರದಲ್ಲಿಟ್ಟು ಆಡಿಸಿದೆ ಎನ್ನುವ ಸೂತ್ರಧಾರಿ ಸ್ವಾರ್ಥಿ ಸಮಾಜದ ಗೋಜಲಲ್ಲಿ ಸಿಕ್ಕಿ ಒದ್ದಾಡುವನು ಪಾಪ. ಅವನಂತೆಯೇ ನೀ ಬಾಳುವೆ ನಾ ಸಾಯುವೆ ಎನ್ನುವ ಸತ್ಯ ತ್ಯಾಗಗಳ ಪ್ರತಿಪಾದಿತ ಪೋಸ್ಟ್ರು ಹಾಸ್ಯ ಅವಮಾನ ಟೀಕೆಗಳಿಗೆ ಗುರಿಯಾಯಿತು.
ವಹಿವಾಟು ನಮಗೇಕೆ ಬೇಕು? ನಾವು ಸಾಮಾನ್ಯರು, ಚಡ್ಡಿ ಚೊಣ್ಣದವರು. ಬೇಕು ಬೇಡಗಳಷ್ಟೇ ನಮ್ಮ ಚಿಂತೆ, ಒಳಿತು ಕೆಡುಕುಗಳೆಲ್ಲ ಅದಕ್ಕೆ ತಕ್ಕಂತೆ. ಯಾರು ಕೊಟ್ಟರು ನಮಗೆ ಸತ್ಯ ಧರ್ಮದ ದಾರ? ಯಾರು ಕೊಟ್ಟರು ನಮಗೆ ಸತ್ಯ ಧರ್ಮದ ದಾರ? ಯಾರೋ ಹಾಕಿದ ನೇಣು ಅವನಿಗೆ ಹಾಕೋಣ. ಯಾರೋ ಹಾಕಿದ ನೇಣು ಅವನಿಗೆ ಹಾಕೋಣ. ಯಾರೋ ಹಾಕಿದ ನೇಣು, ಯಾರೋ ಹಾಕಿದ ನೇಣು ಅವನಿಗೆ ಹಾಕೋಣ. ಅವನಿಗೆ ಹಾಕೋಣ. ಅವನಿಗೆ ಹಾಕೋಣ. ವಾಲ್ ಪೋಸ್ಟರನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ. 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 ಅಲ್ಲ, ಆ ಕಾಲದಿಂದ ಈ ಕಾಲದವರೆಗೂ ಸತ್ಯ ನೆಲೆ ನಿಲ್ಲಿಸೋದಕ್ಕೆ ನೀವು ಈ ಪೋಸ್ಟರ್ ಅಂಟಿಸ್ತಾ ಹೋಗ್ತೀರಾ. ಹಿಂದ್ಗಡೆಯಿಂದ ಒಬ್ಬ ಹರಿತಾನೇ ಹೋಗ್ತಾನೆ. ಇದ್ರಲ್ಲಿ ಏನಪ್ಪ ಲಾಭ? ಅರ್ಧದ್ ಹೋಗ್ತಾ ಉಳ್ದಿದ್ದೇ ಲಾಭ. ಉಳಿದೇನೆ ಹೋದ್ರೆ ಅದ್ ಹೇಗ್ ಉಳಿಯಲ್ಲ? ಹೇಗ್ ಉಳಿಯುತ್ತೆ? ಹಣ್ಸೋರ್ ಅನ್ಸಿದ್ನೆಲ್ಲ ಹರಿಯೋರ್ ಹರ್ಕೊಂಡು ಹೋದ್ರೆ ಉಳಿಯುತ್ತೆ. ಹೇಗಪ್ಪ? ಒಂದ್ರಲ್ಲಿ ಒಂದ್ ಹೋದ್ರೆ ಒಂದು ಉಳಿಯಲ್ಲ, ನಿಜ. ಅದ್ 10ರಲ್ಲಿ 10 ಹರ್ದ ಹಾಕದ ಅಂತ ಇಟ್ಕೋ. ಒಂದ್ ಸ್ವಲ್ಪ ಆದ್ರೂ ಅರೆ ಕೊರೆ ಇಲ್ಲಿ ಅಲ್ಲಿ ಉಳ್ದಿರ್ತಾವಲ್ಲ, ಅವೇನ್ ಕಡಿಮೆ ಅಂತ ಇಟ್ಕೊಂಡಿದ್ಯಾ? ಚೆನ್ನಾಗಿರೋ ಒಂದ್ ಪೋಸ್ಟರ್ ಒಂದ್ ಕತೆ ಹೇಳಿದ್ರೆ ಇಲ್ಲಿಂದ ಅಲ್ಲಿಂದ ಎಣಿಕ್ ನೋಡ್ತಾ ಇರೋ ಈ ಚೂರು ಪಾರುಗಳು 100 ಕತೆಗಳು ಹೇಳುತ್ತೆ. ಹೆಂಗೆ ಅಂತೀಯ? ಹುಟ್ಸೋನು ಕೊಲ್ಲೋನು ಇದ್ರು ನಾವುಗಳಿಂದ ಉಳ್ದೇ ಇದ್ದೀವಲ್ಲಯ್ಯ ಈ ಚೂರು ಪಾರುಗಳಿದ್ದಂಗೆ. ಹಂಗೆ ನಿನಗೆ ಅನುಭವನೇ ಇಲ್ಲ ಅಂತ ಕಾಣುತ್ತೆ. ಅಂಟಿಸೋನು ಬರೀ ಅಂಟಿಸೋನು ಮಾತ್ರ ಅಲ್ಲ, ಹರಿಯೋನು ಅವನೇ ಆಗಿರ್ತಾನೆ. ನಾನಿಲ್ಲಿ ಅಂಟಿಸ್ತೀನಿ, ಅಲ್ಲೋಗಿ ಹರಿತೀನಿ. ಮತ್ತೆ ನನ್ನ ಜೊತೆಲಿ ಹರಿಯೋ ಕೆಲ್ಸಕ್ಕೆ ಹೋಗೋಣ? ಇಲ್ಲಪ್ಪ, ನನ್ ಕೆಲ್ಸ ಐತೆ. ಏನಂತ ಕಡ್ದು ಗಟ್ಟೆ ಹಾಕುವಂತ ಕೆಲ್ಸ? ಬಾರಯ್ಯ ಹೋಗೋಣ. ನನ್ ಕೆಲ್ಸ ಐತೆ. ಕಡ್ದು ಕಟ್ಟೆ ಹಾಕೋದು ಅಂತ ಹೇಳಿದ್ನಲ್ಲ, ಅರ್ಥ ಆಯ್ತಾ? ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ? ಇಲ್ಲ. ಗೊತ್ತಾಗ್ಲಿಲ್ಲ? ಇಲ್ಲ ಕಣಯ್ಯ. ನನಗೂ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ದೇನೆ ಹೇಳ್ದ? ಎಲ್ಲ ತಿಳಿದು ಮಾತಾಡ್ತಾರ? ಅಕಸ್ಮಾತ್ ಅರ್ಥವಿಲ್ಲದ ಮಾತು ಹೊರಟ್ರು ಬುದ್ಧಿವಂತ ಏನಾದ್ರೂ ಒಂದ್ ಅರ್ಥ ಹುಟ್ಟಿಸ್ಕೊತಾನೆ. ಈಗ ಕಡ್ದಾಕೋದು ಅಂದ್ರೆ ಕತ್ತರಿಸಾಕೋದು, ನಾಶ ಮಾಡೋದು, ಹಾಳು ಮಾಡೋದು. ಅದೇ ಕಟ್ಟೆ ಹಾಕೋದು ಅಂದ್ರೆ ಜೋಡಿಸೋದು, ಬೇರ್ಸೋದು, ಅಂದ್ರೆ ಉದ್ಧಾರ ಮಾಡೋದು. ಹೌದಾ? ಏನೇನೋ ಇರುತ್ತೆ ಇದ್ರಲ್ಲಿ. ಅದ್ ಸರಿ, ನೀನು ಬುದ್ಧಿವಂತ ಅನ್ನೋದು ನೆನಪಿದ್ಯಾ? ಇಲ್ಲ. ಯಾಕೆ? ಸುಮ್ನೆ ಕೇಳಿದೆ, ನೆನಪಿನಾರು ಇದೆಯಾ ಅಂತ. ಅಲ್ಕಣಯ್ಯ, ತಾವೇ ಬುದ್ಧಿವಂತರು ಅಂತ ನೆನಪಿರೋರು ಇದ್ದಾರೆ. ಈ ವಾಲ್ ಪೋಸ್ಟರ್ ಅಂಟಿಸೋರು ಬೆಪ್ಪ ತಕಡಿ ನನ್ನ ಮಕ್ಕಳು ಅಂತ ಅಲಕ್ಷ್ಯ ಮಾಡೋ ಜನನೂ ಇದ್ದಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಇಡೀ ಜಗತ್ತನ್ನೇ ತಲೆ ಕೆಳಗೆ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿರೋ ಜನನೂ ಇದ್ದಾರೆ. ಈಗ ನೀನೇ ಹೇಳು, ಇಂಥ ಕೆಲ್ಸಕ್ಕೆ ಬಾರ್ದಿರೋ 4 ಜನಗಳ ಸುದ್ದಿ ಹರಡ್ಸಕ್ಕೆ ವಾಲ್ ಪೋಸ್ಟರ್ ನಂತದ್ದು ಬೇರೆ ಏನ್ ಯಾವ್ದಿದೆ ಅಪ್ಪ? ಅಷ್ಟು ಗೊತ್ತಾಗಲ್ಲ ಈ ಜನಗಳಿಗೆ. ಈಗ ನೀನೇ ಹೇಳು, ನೀನ್ ಬುದ್ಧಿವಂತ ಅನ್ನೋದು ನೆನಪಿದ್ಯಾ? ಇಲ್ಲಪ್ಪ, ಇಲ್ಲವೇ ಇಲ್ಲ. ಅಲ್ಲ, ಇದೇನು ಕಡಿಮೆ ಕೆಲಸ ಏನಯ್ಯ?
ಈ ಅಂಟಿಸೋದು ಕಿತ್ತಾಕೋದು ಓ ದೊಡ್ಡ ವಿಷಯ. ರೂಪಾಯಿ ನಾಣ್ಯದ ಆಚೆ ಈಚೆ ಪಕ್ಕದಂಗಲ್ಲ, ಒಂದೇ ಪಕ್ಕದ ನಾಣ್ಯ. ಎಲ್ಲಾರು ಕಂಡಿದ್ಯಾ? ಎಲ್ಬತ್ತು ವಾಲ್ ಪೋಸ್ಟರ್ ಒಂದೇ, ಒಂದು ಪಕ್ಕದ್ದು. ರುಸ್ತಂ ಮಾತಾಡ್ದೆ ನೋಡು. ಬಾಯ್ ನೋಡು, ವಾಲ್ ಪೋಸ್ಟರ್ ಹಿಂದೆ ಏನೂ ಇಲ್ಲ, ಪಟ್ಟಂ ಬಯಲು, ಅಗಾಡು ಇಲ್ಲ, ಪಿಚಾಡು ಇಲ್ಲ. ಅದ್ರ ಮುಂದ್ಗಡೆ ಮಾತ್ರ ಬಣ್ಣವೋ ಬಣ್ಣ, ಬಣ್ಣದ ಮುಖೋಳ ದಿನಕ್ಕೊಂತರ. ಬೆನ್ನಲ್ಲಿ ಬಲ ಇಲ್ಲ ಅಂತಾನೆ ಇಲ್ಲಿ ಜಗಳನೂ ಇಲ್ಲ, ಚರ್ಚೆನೂ ಇಲ್ಲ. ಗುಡ್ ಜಗಳಗಳು ಇರ್ತಾವ ಬಿಡ, ಮಾಮೂಲು. ಅಂದ್ರೆ ಮುತ್ತೈದೆ ಕುಂಕುಮ ಮೂಗ್ಬೊಟ್ಟು ಇದ್ದಾಗೆ, ಸುಮ್ನೆ ಅಲಂಕಾರಕ್ಕಾಗಿ. ಸತ್ಯ? ಇಲ್ಲಪ್ಪ, ನನಗೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಪೋಸ್ಟರ್ ಗೀಸ್ಟರ್ ಹರಿದಾಗ ಕಾಯ್ಕೊಂಡಿದ್ದೇನೆ. ಛೇ ಇಲ್ಲಪ್ಪ, ಅಂತದೇನೂ ಇಲ್ಲ. ನಿನ್ನ ನಾನು ನೆಮ್ತೀನಿ. ಹರಿಯಕ್ಕಾಗ್ದಿದ್ರೆ ನಾನೇನು ತಿಳ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಇಲ್ಲಪ್ಪ. ನಿನ್ ನೆಮ್ತೀನಿ ಅನ್ನಲ್ಲಯ್ಯ, ನಿನ್ ಹರಿದ್ರು ಚಿಂತೆ ಇಲ್ಲ. ಅಯೋಗಾಚಾರ್ವೆ, ಇಲ್ಲ ಅಂತೀನಿ. ನೆಮ್ತೀನಿ. ನಿನ್ನಂತ ಸತ್ಯವಂತರನ್ನ ಈ ಕಾಲದಲ್ಲಿ ನೋಡೋದು ಅಪರೂಪ, ಅದರಿಂದ ನೆಮ್ತೀನಿ. ನಿನ್ನಂತ ಜನಗಳಿಗೆ ಕಣ್ಣಿಗೆ ಬೀಳದೆ ಎಲ್ಲ ಉಸ್ಕೊಂಡವ್ರು ಏನು. ಇರ್ಲಿ ಬಿಡು ಪಾಪ, ನಿನ್ಗೇನು ಬೇರೆ ಕೆಲಸ ಐತೆ ಅಂದ್ಯಲ್ಲ, ಹೋಗು ಕೆಲಸ ಮಾಡು. ನಿಯತ್ತಿಂದ ಕೆಲಸ ಮಾಡೋನ್ ಕಂಡ್ರೆ ನನಗೂ ತುಂಬಾ ಸಂತೋಷ. ಹೋಗಪ್ಪ ಕೆಲಸ ಮಾಡು. ನಾ ಸಾಯುವೆ, ನೀ ಬಾಳುವೆ. ಒಳ್ಳೇದ್ ನೀನ್ ಬಾಳ್ಬೇಕು, ಕೆಟ್ಟದ್ದು ನಾನ್ ಸಾಯ್ಬೇಕು ಅಂತಲೇ ಅಲ್ವಾ ನೀನ್ ಪೋಸ್ಟ್ ಆಗಿರೋದ್ರ ಅರ್ಥ. ಅಷ್ಟಿಷ್ಟು ಹೊತ್ತಾದ್ರೂ ನಿನ್ನ ಬಾಳೋಗ್ ಬಿಡ್ತಾರಲ್ಲ, ಅದೇ ಸಂತೋಷ. ಅಂಡಿದ ಗೂಡರು ವಾಲ್ ಪೋಸ್ಟರನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ, ಗುರಿಯಾಗುತ್ತಾರೆ, ಗುರಿಯಾಗುತ್ತಾರೆ. ಪೋಸ್ಟರ್ಗೆ ಇಷ್ಟೊಂದು ಜನನ? ಏನು ಆಶ್ಚರ್ಯವಾಗ್ತೈತಾ? ಆಶ್ಚರ್ಯಗಳನ್ನ ಕೆದಕೋ ಜನ ನಾವು. ಅಂಟಿಸಿರೋ ಪೋಸ್ಟ್ ನೋಡಿದ್ರ ಏನಂತೈತೆ? ನಾ ಬಾಳುವೆ. ನೋಡ್ತಾ ನೋಡ್ತಾ ನಿನ್ ಕಣ್ಣುಗಳು ಅಗಲವಾಗಿ ಹಂಗೆ ಬಿರ್ಕೊಂತೈತೆ. ಆಮೇಲೆ
ನಾ ಬಾಳೋದ್ ಹೆಂಗೆ ಅನ್ನೋ ವಿಷಯ ಸರ್ರಂತ ನಿನ್ ತಲೆಗೆ ನುಗ್ಗಿ ಮನಸ್ಸನ್ನ ನೆಟ್ಟು ಮೆದುಳಿಗೆ ಹೋಗ್ಬಿಡ್ತಾ ಇದೆ. ಆಮೇಲೆ ಕೊರಿಯಕ್ ಶುರು, ನಾ ಬಾಳೋದ್ ಹೆಂಗೆ ಅಂತ ಮನುಷ್ಯನ ಮನಸ್ಸನ್ನೇ ಬದಲಾಯಿಸ್ಬಿಡ್ತದೆ. ಆಮೇಲೆಲ್ಲ ನೀರ್ ಕುಡ್ದಂಗೆ ಬಾಯ್ಪಾಠ ಆಯ್ತದೆ. ಒಬ್ಬನು ಅಂಟಿಸ್ಕೊಂಡು ಹೋಗೋದು, ಇನ್ನೊಬ್ಬನು ಹರ್ಕೊಂಡು ಹೋಗೋದು, ಇದೇನು ಸಾಮಾನ್ಯವಾದ ವಿಷಯನ? ಇದ್ರೊಳಗೆಲ್ಲ ಸೂಕ್ಷ್ಮವಾದ ಕರಾಮತ್ತಿನ ಕೆಲಸ ಐತೆ. ಏಣಿ ಯಾಕೆ ಗೊತ್ತಾ? ಹರಿಯೋನು ಸುಲಭವಾಗಿ ಹರಿದೇ ಇರ್ಲಿ ಅಂತ. ಕರೆಕ್ಟು. ಅವನು ಏಣಿ ತಗೊಂಬಂದೆ ಹರಿಬೇಕು, ಅವನು ಕಷ್ಟ ಪಡಬೇಕು. ಕನ್ಸ್ಟ್ರಕ್ಷನ್ ನಲ್ಲೂ ಡಿಸ್ಟ್ರಕ್ಷನ್ ನಲ್ಲೂ ಇಂಟ್ರೆಸ್ಟ್ ಸಮವಾಗಿರ್ಬೇಕು. ಈ ಏಣಿ ಬೆಲೆ ಯಾವತ್ತೂ ಇದ್ದೇ ಐತೆ. ನಾವ್ ಹೆಂಗೆ ಏಣಿನ ಹೊತ್ತಾಗ ಬಳಸ್ಕೋತೇವೋ ಹಂಗ ನಮ್ಮನ್ನ ಹೆಚ್ಚಿಸ್ಕೊಳ್ಳೋಕೆ ನಾವು ಈ ಪೋಸ್ಟ್ಗಳನ್ನ ಬಳಸ್ಕೋತೇವೆ. ಇವು ಎರಡೂ ಮಹತ್ವ ಇಷ್ಟೂ ಅಂತ ಹೇಳಕ್ಕಾಗಕ್ಕಿಲ್ಲ. ಈ ಎರಡೂ ಖಾತ್ರಿಯಾಗಿ ಜಯ ಕೊಡುವಂಥವು. ಅಲ್ಲ, ನಾ ಬಾಳುವೆ ಅಂತ ಅನ್ಕೊಳ್ದೇ ಇರೋನು ಈ ಭೂಮಿ ಮೇಲೆ ಯಾವನಪ್ಪ ಇದ್ದಾನೆ? ಇವ್ರ ಕಣ್ಣು ಅಗಲ ಆಯ್ತು, ಇನ್ ಎಲ್ಲೆಲ್ಲಿ ಏನೇನು ಅಗಲ ಆಗ್ತೈತೋ. ಇದಪ್ಪ ಸತ್ಯ ಹೇಳೋ ಪೋಸ್ಟು ಅಂದ್ರೆ. ನಾ ಬಾಳುವೆ ಅನ್ನೋ ಸ್ವಾರ್ಥದಲ್ಲೂ ಸಮೂಹ ಸುಖ ಎಷ್ಟಿದೆ. ನಾ ಬಾಳುವೆ ಅಂತ ಬರ್ಕೊಂಡು ಇದು ತನ್ನ ಬಾಳಿಸ್ಕೋತಾ ಇದೆ. ಎಲ್ಲ ಚೈತನ್ಯಕ್ಕೂ ತಾನಿಕ್ ನಾ ಬಾಳುವೆ ಅನ್ನೋದೇ, 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 ಎಲ್ಲ ಚೈತನ್ಯಕ್ಕೂ ತಾನಿಕ್ ನಾ ಬಾಳುವೆ ಅನ್ನೋದೇ. ರಾಜನಾಗಿ ಬಾಳುವೆ, ರಾಜನಾಗಿ ಬಾಳುವೆ. ರಾಜನ್ ಕಾಲ ಈಗಿಲ್ಲ ಅಂದ್ರೆ ಮಂತ್ರಿಯಾಗಿ ಬಾಳುವೆ. ಮಂತ್ರಿ ಚಾನ್ಸು ಸಿಕ್ಕೋಲ್ಲ ಅಂದ್ರೆ MP ಆಗಿ ಆಳುವೆ. MP ಸೀಟು ಸಿಕ್ಲಿಲ್ಲ ಅಂದ್ರೆ MLA ಆಗಿ ಆಡುವೆ. MLAಗೇನು ಕಿಮ್ಮತ್ತಿಲ್ಲ ಅಂದ್ರೆ ಬೇವರ್ಸಿಯಾಗಿ ಬಾಳುವೆ. ಅಂತೂ ನಾನು ಬಾಳುವೆ, ಅಂತೂ ನಾನು ಬಾಳುವೆ.
ಎಲ್ರೂ ಬಾಳವ್ರೆ. ಇನ್ನು ಎಷ್ಟು ದಾರಿ ಆಯ್ತೋ. ನಿಜವಾಗ್ಲೂ ಒಳ್ಳೇದನ್ ಬಯಸು ಅಂತ ಹೇಳೋರು ನೀ ಬಾಳುವೆ ಅಂತ ತಾನೇ ಹೇಳೋದು. ಕೂಡದು ವಾಲ್ ಪೋಸ್ಟರನ್ನು ಅಂಟಿಸಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ ಗುರಿಯಾಗುತ್ತಾರೆ. ಎಂದೆಂದಿಗೂ ಬಾಳು ಎಮ್ಮೊಡನೆ ಬಾಳು ನೀ ಬಾಳು ನೀ ಬಾಳು ನೀ ಬಾಳು ಎಂದೆಂದಿಗೂ ಬಾಳು ಎಮ್ಮೊಡನೆ ಬಾಳು ನೀ 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 ಬಾಳು ಜಗದಾದಿಯಿಂದ ಜಗದಂತ್ಯದವರೆಗೆ ನೀ ಬಾಳು ನೀ ಬಾಳು ನೀ ಬಾಳು ಜಗದಾದಿಯಿಂದ ಜಗದಂತ್ಯದವರೆಗೆ ನೀ ಬಾಳು 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 ನೀ ಬಾಳು. ಇವನ್ನ ಇವರೆಲ್ಲ ನೀ ಬಾಳು ಅಂತಾರೆ. ಆದ್ರೂ ತುಂಬಾ ಸ್ವಾರ್ಥನೇ ತುಂಬಿರೋ ಹಾಗಿದೆಯಲ್ಲ. ನಾ ಬಾಳುವೆ ಅಂತ ತನ್ನೇ ತಾನು ಹರಿಸ್ಕೊಳ್ಳೋನು ಒಬ್ಬ. ತಮ್ಮ ಸ್ವಾರ್ಥಕ್ಕೆ ನೀ ಬಾಳು ಅಂತ ಹರಿಸೋರು ಇಷ್ಟೊಂದು ಜನ. ಹರಕೆ ಹರಿಸೋರು ಶಾಶ್ವತವಾಗಿ ಉಳಿದಿರೋದಕ್ಕೆ ಈ ಪೋಸ್ಟ್ರು ಅಂತ ಕಾಣುತ್ತೆ. ಆಹಾ, ನಿಮ್ಮ ಧ್ವನಿ ಜೇನಿನಂತೆ ಮಧುರವಾಗಿದೆ. ನೀವೆಲ್ಲ ನಮ್ಮೊಡನೆ ಚಿರಕಾಲ ಬಾಳಿ. ಎಲ್ಲ ಇವನ ಪ್ಲೇಟ್ ತಿರು ಹಾಕ್ಬಿಟ್ನಲ್ಲಪ್ಪ. ನೀವು ಬಾಳು ಎಂದ ಮೇಲೆ ನಾನು ಬಾಳುತ್ತೇನೆ. ಕೊಟ್ಬಿಟ್ಟ ಕೈನ. ನಿಮಗೆ ನಾನು ನೀನು, ನನಗೆ ನಾನು ನಾನೇ. ನಿಜವಾಗ್ಲೂ ಅದೃಷ್ಟವಂತರು ಅಂದ್ರೆ ಇವರಪ್ಪ. ಇವ್ರಪ್ಪ ಅಲ್ಲ, ಇವರೇ ಬರೀ ಅದೃಷ್ಟವಂತರು. ನಿಮ್ಮೆಲ್ಲರಿಂದ ಇವ್ರ ಆಕೃತಿ ಬೆಳೀತಾ ಇದೆ, ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಬರೀ ಆಶೀರ್ವಾದದಲ್ಲಿ ಆಕೃತಿ ಬೆಳೀತಾ ಇದೆ. ಬೆಳೆಯೋ ಗುಣ ಪಡ್ಕೊಂಡು ಬಂದದ್ದು ಇಂದ್ರಜಾಲ ಮಹೇಂದ್ರಜಾಲಗಳಂತಹ ಆಕೃತಿ. ಮಹಾತ್ಮರು. ಸಾವಿರ ಸಾವಿರ ವರುಷಗಳು ನೀ ಬಾಳು ನೀ ಬಾಳು ನೀ ಬಾಳು ನೀ ಬಾಳು
ಬಾಳು ಎಮ್ಮೊಡನೆ ನಿಲ್ಸಿ ಮುಟ್ಟಾಡ್ತಾನ. ಇವನು ಯಾರು? ಇವನು ಬ್ಯಾಕ್ಗ್ರೌಂಡ್ ಏನು? ಇವನು ಸುತ್ತಮುತ್ತ ಇರೋರು ಯಾರು? ಇದನ್ನೆಲ್ಲ ಲೆಕ್ಕ ಮಾಡದೆ ಕೂಡ್ ಕೂಡ ಇವನಿಂದ ಬೀಳ್ತಾ ಇದ್ದೀರಲ್ಲ, ಏನಿದ್ರ ಅರ್ಥ? ಬೂಟಾಡ್ಕೆಲೆ ಬುಡ ಭದ್ರ ಮಾಡ್ಕೊಂಡವನು ಕಳ್ಳರೊಂದಿಗೆ ಕಳ್ಳ ಹೆಜ್ಜೆ ಇಡ್ತಾ ಇದ್ದಾನೆ. ಏನು ವಿಚಿತ್ರ ಲೋಕೋಪ ಇದು. ಯಾರೇನ್ ಬೇಡಿದ್ರು ಫಲ ಇದ್ದೇ ಇದೆಯಲ್ಲ. ಸಿಕ್ಕು ಸಿಕ್ದಂಗೆ ಸ್ವಲ್ಪ ಆಟ ಆಡಿಸ್ತಿರ್ಬಹುದೋ, ಆದ್ರೆ ಕಡೆಗೆ ಫಲ ಅಂತೂ ಗಟ್ಟಿ. ಈ ನಂಬಿಕೆಲೆ ತಾನೇ ಲೋಕ ಇರೋದು. ಮುಟ್ಟಾಳ್ತಾನ. ನಾವು ಹಿಂದೆ ಹೇಗಿದ್ವಿ, ಹೀಗೆ ಹೇಗಿದ್ದೀವಿ ಅಂತ ಪ್ರತಿಯೊಬ್ಬರು ಅವ್ರವ್ರ ಮುಖ ನೋಡ್ಕೊಳ್ಳೇಬೇಕು. ಕೆಲವ್ರ ಮುಖ ಅಂತೂ ತೀರಾ ಕೆಟ್ಟೋಗಿರೋ ನಿಜ. ಅದನ್ನ ರೂಪಿಸ್ಕೊಳ್ಳುವಂತ ಆಕೃತಿ ನಮ್ಮಲ್ಲಿ ತುಂಬಾ ಜನಕ್ಕೆ ಇರೋದಿಲ್ಲ. ಎಲೆ ನನ್ನ ಆಕೃತಿ ಕೊಡು. ನಾನು ಮುಖವನ್ನು ನೋಡಿಕೊಳ್ಳೋ ಆಕೃತಿ ಇದು. ಅಂದ್ರೆ ಈಗಿರೋ ಇವ್ರ ಮುಖ ಕನ್ನಡಿಲ್ ಕಾಣೋದಿಲ್ವಾ? ಅವ್ರ ಮುಖ ನೋಡ್ಕೊಳ್ಳೋದೇ ಇಲ್ಲ, ಅದಕ್ಕೆ ಅಲ್ವಾ ಪೋಸ್ಟ್ ಇರೋದು. ಅಲ್ಲಿ ಕಾಣೋ ಮುಖನೇ ಅವ್ರ ಮುಖ. ಸ್ವಾಮಿಗಳು ಮೆರವಣಿಗೆ ಮಾಡೋಣ. ಸ್ವಾಮಿ ದಯಮಾಡ್ತಿ. ಅಂದ ಮೇಲೆ ಗೋಡೆಗಳೇ 8 ದಿಕ್ಕಿಗೂ ಓಡಾಡ್ಲಿ. ಎಲ್ಲಾದ್ರ ಮೇಲೂ ವಾಲ್ ಪೋಸ್ಟರ್ಸ್ ಹಚ್ಬಿಡಿ. ಮಕ್ಕಳಾಟವೇ ಮಹಾಜನದ ಆಟ. ಮಸೀತೊಂದು ಕೈ ಗೋಡೆಗಳನ್ನು ಕೊಟ್ಬಿಡಿ. ಕಥೆ ಬರೀಲಿ. ಗೋಡೆಗಳೇ ಪುಸ್ತಕದ ಪುಟಗಳಾಗಿ ಹೋಗ್ಲಿ. ಆಹಾ, ಏನು ಕಣ್ಣು ಕೋರೈಸೋ ನೋಟುವಪ್ಪ ಇದು. ಗೋಡೆ ಇಲ್ಲದ ಮನೆ ಇಲ್ಲ, ಆಕೃತಿ ಇಲ್ಲದ ಮನುಷ್ಯ ಇಲ್ಲ ಅಂತ ಅನ್ನೋ ಒಂದು ಮಂತ್ರ ಸಾಕು. ನೀವು ಮಾಡಬೇಕು. ಪ್ರಪಂಚದ ತುಂಬಾ ಇಂಥದ್ದೇ ಬಣ್ಣ ಬಣ್ಣದ ತಲೆಗಳಾಗಿ ಹೋಗ್ಲಿ. ಎಲ್ಲಿ ನೋಡಿದ್ರು ವಾಲ್ ಪೋಸ್ಟರ್ಸೇ ಕಾಣಿಸ್ಲಿ. ಮಹಾನುಭಾವ, ನೀನು ಬಾಳೋಕೆ ಅಂತ ಹುಟ್ಟಿದವನು. ಸುಖವಾಗಿ ಬಾಳಪ್ಪ. ಮಹನೀಯರೇ, ಮಹಿಳೆಯರೇ, ನಾಳೆಯೂ ಇದೇ ನಾಟಕ ನಡೆಯುತ್ತೆ. ನೀವು ಭಾಗಸ್ಥರಾಗೋದ್ರಲ್ಲೇ ನಾಟಕ ಇರೋದು. ದಯವಿಟ್ಟು ಬನ್ನಿ. ಬಲೆ ಮಾನ್ಗೆಟ್ಟವನು ಈ ಸೂತ್ರಧಾರಿ. ಅವ್ರು ಹೋಗ್ತಾ ಇದ್ದಾರೆ ಮುಖವಾಡದ ಜೊತೆಗೆ ಇರ್ತೀವಿ ಅಂತ. ಬ್ಯಾಡ ಬುಂಡು ಬುಂಡಗಿರಿ ಅಂತ ಕರೀತಾನಲ್ಲ. ಬತ್ತಲೆ ಆಗಿರೋದು ಅಂದ್ರೆ ಹುಡುಗಾಟ ಆಗೋಯ್ತಾ? ಬಲೆ ಕಷ್ಟ ಕೆಲ್ಸ ಅದು.
ಬುದ್ಧಿವಂತರಾಗಿರೋರು ಯಾರಾದ್ರೂ ಬಂದ್ರೆ ಬರ್ಲಿ ಅಂತ ಪಾಪ ಧರ್ಮದ ಕೂಗ್ ಹಾಕ್ತಾ ಇದ್ದಾನೆ ನಮ್ ಸೂತ್ರಧಾರಿ. ಅವನ್ ಜೊತೆಲಿ ನಾವು ಒಂದ್ ಕೂಗ್ ಹಾಕ್ಬಿಡೋಣ. ಮುಖವಾಡ ತೆಗೆದೇ ಹಾಕೋಣ. ಬತ್ತಲೆ ರಾಜ್ಯದಲ್ಲಿ ಲಂಗೋಟಿ ಕಟ್ಟಿದವ, ಲಂಗೋಟಿ ಕಟ್ಟಿದವ ಹುಚ್ಚನಲ್ಲದಿನ್ನೇನು, ಹುಚ್ಚನಲ್ಲದಿನ್ನೇನು. ಹುಚ್ಚರಾಗದೆ ಬನ್ನಿ, ಹುಚ್ಚರಾಗದೆ ಬನ್ನಿ. ಬತ್ತಲೆ ರಾಜ್ಯದ ಬುದ್ಧಿವಂತರೇ ಬನ್ನಿ, ಬುದ್ಧಿವಂತರೇ